ದ್ವಾರಕಾನಾಥ್ ಅವ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದರೆ ನಾವು ಕಂಡಂತೆ CS ದ್ವಾರಕಾನಾಥ್ ಅವರು ಓರ್ವ ಅಂಬೇಡ್ಕರ್ವಾದಿಗಳು, ಸಾಮಾಜಿಕ ಹೋರಾಟಗಾರರು, ವಕೀಲರು, ಸಂವಿಧಾನ ತಜ್ಞರು, ಇನ್ನೂ ಅನೇಕ ರೀತಿಯಲ್ಲಿ ಸಾಮಾಜಿಕ ಏಳಿಗೆಗಾಗಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕಾಗಿ ದುಡಿದಂಥವರು ಮತ್ತು ಆ ದುಡಿಮೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು CS ದ್ವಾರಕಾನಾಥ್ ಅವರು. ಪತ್ರಕರ್ತರಾಗಿ ಲಂಕೇಶ್ ಗರಡಿಯಲ್ಲಿದ್ದವರು ಮತ್ತು ಲಂಕೇಶ್ ಗರಡಿಯಲ್ಲಿ ಪತ್ರಕರ್ತರಾಗಿ ತುಂಬ ಒಳ್ಳೊಳ್ಳೆಯ ಲೇಖನಗಳನ್ನು ಬರೆದು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದಂಥವರು CS ದ್ವಾರಕಾನಾಥ್ ಅವರು. ಇವತ್ತು ನಮ್ಮೊಂದಿಗೆ ದ್ವಾರಕಾನಾಥ್ ಸರ್ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹುಟ್ಟಿದ ಊರು ಮತ್ತು ಕುಟುಂಬದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರ್, ನಾನು ಮೂಲತಃ ಕೋಲಾರದವನು. ಕೋಲಾರ ನಗರದಲ್ಲಿ ಕಟಾರಿಪಾಳ್ಯ ಅಂತ ಒಂದು ಭಾಗ ಇದೆ. ಅದು ಹೆಚ್ಚು ಡೆವಲಪ್ ಆಗಿರುವಂಥ ಭಾಗ ಇದಲ್ಲ. ಆದರೆ ಆ ಕಟಾರಿಪಾಳ್ಯ ಇಡೀ ಕರ್ನಾಟಕಕ್ಕೆ ಪರಿಚಯ. ಯಾಕೆ ಅಂತ ಕೇಳಿದ್ರೆ, ಕಟಾರಿಪಾಳ್ಯ ಅಂತಂದರೆ ಬರೀ ಹೊಡೆದಾಟ, ಬಡದಾಟ, ರೌಡಿಸಮ್ಮು, ಪ್ರತಿದಿನ ಪೊಲೀಸ್ ಕೇಸುಗಳು ಇವುಗಳಿರುವಂತಹ ಒಂದು ಜಾಗ ಅದು ಕಟಾರಿಪಾಳ್ಯ ಅಂದರೆ. ಆ ಏರಿಯಾದಲ್ಲಿ ಹುಟ್ಟಿ ನಾನು ಅಲ್ಲೇ ಬೆಳೆದು ಅದೇ ಪರಿಸರದಲ್ಲಿ ಬೆಳೆದು ಬಂದವನು. ಅದಾದಮೇಲೆ ನಾನು ನನ್ನ ಬದಲಾವಣೆಗಳು, ನನ್ನ ಹೈಸ್ಕೂಲ್ ಆದಮೇಲೆ ನನ್ನ ಕಾಲೇಜು ಎಲ್ಲ ಓದಂಥ ಸಂದರ್ಭದಲ್ಲಿ ನನ್ನಲ್ಲಿ ಅನೇಕ ಬದಲಾವಣೆಗಳು ಆದವು. ಯಾಕಂದರೆ ಪರಿಸರದಿಂದಾಗಿ ಬದಲಾವಣೆಗಳಾಗೋದಕ್ಕೆ ಸಾಧ್ಯ ಆಯಿತು. ಬಾಲ್ಯದ ದಿನಗಳ ಬಗ್ಗೆ ಏನನ್ನ ಜ್ಞಾಪಕ ಮಾಡ್ಕೊಳ್ಳೋಕೆ ಇಷ್ಟ ಬೀಳ್ತೀರಾ ಸರ್? ನಮ್ಮದೊಂದು ರೈತ ಕುಟುಂಬ. ನಾನು ರೈತ ಕುಟುಂಬದಿಂದ ಬಂದಂಥವನು ಮತ್ತು ನನ್ನ ಅಣ್ಣಂದರು, ನನ್ನ ತಾಯಿ ಎಲ್ಲ ಕೃಷಿಯಲ್ಲಿ ಭಾಳ ನಂಬಿಕೆ ಇಟ್ಕೊಂಡು ಮಾಡ್ತಾ ಇದ್ದಂಥವು. ನಮಗೆ ಭಾಳ ಭೂಮಿ ಇತ್ತು. ಮನೆ ಕೂಡ ಭಾಳ ದೊಡ್ಡ ಹೆಸರುವಾಸಿ ಮನೆ, ಚೊಕ್ಕ ಮನೆ ಅಂತ ಕರಿತೀವಿ ನಾವು. ಚೊಕ್ಕ ಸಿ ಅಂದರೆ ಚೊಕ್ಕ ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಮ್ಲಿ ಹೆಸರೇ ಭಾಳ ದೊಡ್ಡ ಫ್ಯಾಮ್ಲಿ ಅದು. ನಮ್ಮ ಮನೆಯಲ್ಲಿ ಸುಮಾರು 37 ಜನ ಇದ್ವಿ. ಒಂದೇ ಕುಟುಂಬದಲ್ಲಿ 37 ಜನ ಇದ್ವಿ. ಅಂಥ ಒಂದು ಭಾಳ ದೊಡ್ಡ ಕುಟುಂಬದಿಂದ ಬಂದಂಥವನು ನಾನು. ಮಾಮೂಲಿ ಹುಡುಗರ ಥರನೇ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದೆ, ಗೌರ್ಮೆಂಟ್ ಕಾಲೇಜಿಗೆ ಸೇರಿದೆ. ಆ ಸಂದರ್ಭದಲ್ಲಿ ನನ್ನ ಟರ್ನಿಂಗ್ ತಗೊಂಡಿದ್ದು ನಾನು DSSಗೆ ಅಟ್ರಾಕ್ಟ್ ಆಗಿದ್ದು. ಸರ್, ನಿಮಗೆ ಶಾಲಾ ದಿನಗಳಿಂದನೂ ಈ ಸಮಾಜವನ್ನು ಪರಿವರ್ತನೆ ಮಾಡಬೇಕು ಅನ್ನೋ ಹಂಬಲ ಆಯಿತಾ, ಇಲ್ಲ ನೀವು ಕಾಲೇಜು ದಿನಗಳಿಗೆ ಬಂದಾದ ಮೇಲೆ ಇದು ನಿಮಗೆ ಅನ್ನಿಸ್ತಾ ಹೇಗೆ? ನನಗೆ ಮೂಲಭೂತವಾಗಿ ಆ ಸಣ್ಣ ವಯಸ್ಸಲ್ಲೇ ಇದಿತ್ತು. ಯಾಕಂದರೆ ನಾನು ಆ ಸಂದರ್ಭದಲ್ಲಿ ವಿವೇಕಾನಂದನ ಮತ್ತು ರಾಮಕೃಷ್ಣ ಪರಮಹಂಸರನ್ನ ಅವರೆಲ್ಲ ಓದ್ಕೊಂಡಿದ್ದಾಗ ನನಗೂ ಹೀಗಾಗಬೇಕು, ನಾನು ಕೂಡ ಜನರ ಪರವಾಗಿ ತುಡಿತ ವ್ಯಕ್ತಪಡಿಸ್ಬೇಕು, ನಾನು ಏನಾದರೂ ಕೆಲಸ ಮಾಡಬೇಕು ಅಂತ ನನಗೆ ಅನ್ನಿಸ್ತಿತ್ತು. ಅದಕ್ಕೊಂದು ಸ್ಪಷ್ಟವಾದಂಥ ಸ್ವರೂಪ ಬಂದಿರಲಿಲ್ಲ. ಆ ಸ್ವರೂಪ ಬಂದಿದೆ ಯಾವಾಗಂದರೆ ನಾನು ಕಾಲೇಜಿಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಕೋಟ್ಗಾನಳ್ಳಿ ರಾಮಯ್ಯ ಅಂತ ಸ್ನೇಹಿತರು ಸಿಕ್ಕಿದಾಗ ನನ್ನಲ್ಲಿ ಒಂದು ಪರಿವರ್ತನೆ ಆರಂಭ ಆಯಿತು. ಯಾಕಂದರೆ ಕೋಟ್ಗಾನಳ್ಳಿ ರಾಮಯ್ಯ ಅವರು ನನಗೆ ಹೇಳೋಕ್ಕೆ ಶುರು ಮಾಡಿದ್ರು, ಏನೇನಿದೆ. ನಾವಿಬ್ಬರು ಸಮಕಾಲೀನರು. ನಾನು ಒಂದು ವರ್ಷ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ ಇಬ್ಬರಲ್ಲಿ. ಬಟ್ ಇಬ್ಬರು ಕೂಡ ಸಮಕಾಲೀನರು, ಒಂದೇ ಊರಿನವರು. ಹಾಗಾಗಿ ರಾಮಯ್ಯ ನನ್ನ ಮೇಲೆ ಭಾಳ ದೊಡ್ಡ ಪ್ರಭಾವ ಬೀರಿದ ಆ ಸಂದರ್ಭದಲ್ಲಿ ನಾನು ನಿಜವಾಗ್ಲೂ RSSನಲ್ಲಿದ್ದೆ. RSSಯಿಂದ ನನ್ನನ್ನು ಹೊರಗಡೆ ಕರ್ಕೊಂಬಂದು RSS ಅಂದರೆ ಏನು, ಅದು ಏನನ್ನು ಪ್ರತಿಪಾದಿಸುತ್ತೆ, ನಾವು ಮಾಡಬೇಕಾದ ಕೆಲಸಗಳೇನು, ನಾವೇನನ್ನು ಪ್ರತಿಪಾದಿಸಬೇಕು ಅನ್ನೋಂಥದ್ದನ್ನು ನನಗೆ ಹೇಳ್ತಾ ಬಂದರು. ಅದಾದಮೇಲೆ ನಮಗೊಂದು ಸ್ವಲ್ಪ ಆಂಧ್ರದ ಲಿಟ್ರೇಚರ್ ಒಂದು ಸ್ವಲ್ಪ ಹೆಚ್ಚು ಅಟ್ರ್ಯಾಕ್ಟ್ ಮಾಡ್ತು. ಆಂಧ್ರದಲ್ಲಿ ನಕ್ಸಲೀಯ ಚಳವಳಿ ಭಾಳ ಪ್ರಭಾವ ಆಗಿತ್ತು. ಕೋಲಾರ ಬೇರೆ ನಮ್ಮದು ಬಾರ್ಡ್ರು, ಅದರಿಂದಾಗಿ ಭಾಳ ಹತ್ತಿರ ಆಯಿತು. ಅದರಿಂದಾಗಿ ಗದ್ದರ್ ಬರ್ತಾಯಿದ್ರು ಆಗಾಗ, ಸಂಜೀವ್ ಬರ್ತಾಯಿದ್ರು ಆಗಾಗ. ಆಮೇಲೆ ಆಂಧ್ರದ ಅನೇಕ ಜನ ಬಂದು ನಮಗೆ ಕ್ಲಾಸಸ್ ತಗೊಳ್ತಾಯಿದ್ರು. ಅಲ್ಲಿನ ಮಾವೋವಾದಿ ಲೀಡರ್ಸ್ ಬಂದು ಅದೇ ನಮಗೆ ಅದು ಹೆಚ್ಚು ಅಟ್ರಾಕ್ಷನ್ ಶುರುವಾಯಿತು. ಅಷ್ಟೊತ್ತಿಗೆ ರಾಮಾಯಣದಲ್ಲಿ ಒಂದು ಬದಲಾವಣೆ ಬಂತು. ಇಲ್ಲ, ನಾವು ಆ ರೂಟಲ್ಲಿ ಹೋಗೋದು ಬೇಡ, ನಾವು ಅಂಬೇಡ್ಕರ್ ದಾರಿಯಲ್ಲಿ ಹೋಗಬೇಕು ಅನ್ನೋದನ್ನು ಅವರಲ್ಲಿ ಬಂದಿದ್ದ ತಕ್ಷಣ ನಮಗೆಲ್ಲರೂ ಕೂಡ ಒಂದು ಮನವರಿಕೆ ಆಯಿತು. ನಾವು ಆ ಹಾದಿ ಬಿಟ್ಟು ಅಂಬೇಡ್ಕರ್ ಹಾದಿಗೆ ಬರೋದಕ್ಕೋಸ್ಕರ DSS ಜೊತೆಯಲ್ಲಿ ಇದು 46ನೇ ವರ್ಷ. ಸರ್, ಸಂಕ್ಷಿಪ್ತವಾಗಿ ಗದ್ದರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗದ್ದರ್ ನಮಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವಿಸಿದವರು. ನಾವು ಪ್ರತಿ ಕೋಲಾರ ಅಲ್ವಾ ಮೊದಲೇ, ನಮಗೇನು ಕನ್ನಡ ಇರಲಿಲ್ಲ, ತೆಲುಗಲ್ಲೇ ಭಾಷಣ ಮಾಡಬೇಕಾಗಿತ್ತು. ತೆಲುಗಲ್ಲೇ ಭಾಷಣ ಮಾಡುವಾಗ ನಾವು ಆರಂಭ ಮಾಡ್ತಾ ಇದ್ದಿದ್ದೆ ಗದ್ದಾರ್ ಅವರ ಕ್ರಾಂತಿಕಾರಿ ಹಾಡುಗಳಿಂದ ನಾವು
ಆರಂಭ ಆಗ್ಬಿಡ್ತಾ ಇತ್ತು. ಗೊತ್ತಿಲ್ಲದೆ ನಾವು ಓದ್ಬಿಡ್ತಾ ಇತ್ತು. ಆ ಹಾಡುಗಳೆಲ್ಲ ನಮಗೆಲ್ಲರಿಗೂ ಕೂಡ ಬಾಯಾಟ ಆಗಿಬಿಟ್ಟಿದ್ವು. ಗದ್ದಾರ್ ಅಂತಂದರೆ ನಮಗೊಂದು ಭಾಳ ದೊಡ್ಡ ನಾಯಕ, ನಮ್ಮಲ್ಲಿ ಭಾಳ ದೊಡ್ಡ ಬದಲಾವಣೆ ತರುವಂಥ ನಾಯಕ ಅಂತ ಅನಿಸ್ತಿತ್ತು. ಆಮೇಲೆ ಸತತವಾಗಿ ಬರ್ತಾ ಇತ್ತು ಗದ್ದಾರ್. ಹಾಗಾಗಿ ನಮಗೆ ಭಾಳ ವೈಯಕ್ತಿಕ ಪರಿಚಯ ಕೂಡ ಆಯಿತು, ಅವ್ರನ್ನ ಹತ್ತಿರದಿಂದ ನೋಡುವಂಗಾಯಿತು. ಹಾಗಾಗಿ ನಮ್ಮ ಮೇಲೆ ಭಾಳ ದೊಡ್ಡ ಇನ್ಫ್ಲೂಯೆನ್ಸನ್ನು ಗದ್ದಾರ್ ಮಾಡ್ತೀವಿ. ಸರ್, ಮೊದಲು ಯಾವ ಸಂಘಟನೆಯಲ್ಲಿದ್ದಿರಿ ಸರ್ ನೀವು? ನಾನು ಮೊದಲು RSSಲ್ಲಿದ್ದೆ. RSSಲ್ಲಿ ಭಾಳ ವರ್ಷಗಳ ಕಾಲ ಕೆಲಸ ಮಾಡಿದೆ. ಮತ್ತು ನಾನು ಅಲ್ಲಿ RSSಲ್ಲಿ RSSನವ್ರು ನನ್ನ ಮೇಲೆ ಭಾಳ ಪ್ರಭಾವ ಬೀರಿದ್ರು. ಯಾಕಂದರೆ ದೇಶ ಪ್ರೇಮ ಅವೆಲ್ಲವೂ ಕೂಡ ಅವ್ರು ಹೇಳ್ತಾ ಇದ್ದಿದ್ದ ರೀತಿ ನೋಡಿದ್ರೆ ನನಗೆ ಒಂದಲ್ಲ ಒಂದು ದಿವಸ ನಾನು ಕೂಡ RSSನ ಭಾಳ ದೊಡ್ಡ ನಾಯಕ ಆಗಬೇಕು ಅಂತೇಳಿ ಆಸೆ ಇತ್ತು. ಅದಾದಮೇಲೆ ನಮಗೊಂದು ಸ್ವಲ್ಪ ಬದಲಾವಣೆಗಳು, ನಮಗೆ ಕೋಟಗಾನಹಳ್ಳಿ ರಾಮಯ್ಯ ಅಂತವ್ರು ಸಿಕ್ಕಿದ್ರು ಅಂತ ನಾನು ಆಗಲೇ ಹೇಳಿದ್ನಲ್ಲ. ಅವ್ರು ಸಿಕ್ಕಿದ್ರಿಂದಾಗಿ ನಾನು ಒಂದು ಸ್ವಲ್ಪ RSSನ ಬಿಟ್ಟು ಬರೋಕ್ಕೆ ಸಾಧ್ಯ ಆಯಿತು. ಅದಾದಮೇಲೆ ನಿಜ ಹೇಳಬೇಕು ಅಂತಂದರೆ ನಮಗೆ ಕಮ್ಯುನಿಸಮ್ ಬಗ್ಗೆನೂ ಒಲವಿತ್ತು, ಆಮೇಲೆ ಮಾವೋಯಿಸಮ್ ಬಗ್ಗೆನೂ ಒಲವಿತ್ತು ಹಂಗೆ ನೋಡಿದ್ದು ಅಂತ ಹೇಳಿದ್ರೆ. ಯಾಕಂದರೆ ಆಂಧ್ರ ಪ್ರದೇಶ ನಮಗೆ ನಾವು ಬಾರ್ಡ್ರ್ ಆಗಿರೋದ್ರಿಂದ ನಾವು ಅಲ್ಲಿನ ಹೆಚ್ಚು ನಾಯಕರು ನಮಗೆ ಬರ್ತಾಯಿದ್ರು, ನಮಗೆ ಪೊಲಿಟಿಕಲ್ ಕ್ಲಾಸಸ್ ತಗೊಳ್ತಾಯಿದ್ರು. ಹಾಗಾಗಿ ನಾವು ಅವ್ರ ಕಡೆ ತುಡಿತಕ್ಕೆ ಆರಂಭ ಮಾಡಿದ್ವಿ. ಆಗೊಂದು ಸಿಟ್ಟು ಇರುತ್ತಲ್ಲ ಆ ವಯಸ್ಸಿನಲ್ಲಿ, ಅದು ಟೀನೇಜ್ ಅಂತಾರಲ್ಲ, ಹದಿ ವಯಸ್ಸು ಅಂತ ಹೇಳ್ತಾರಲ್ಲ, ಆ ವಯಸ್ಸಿನಲ್ಲಿ ನಿಜವಾಗ್ಲೂ ಕೂಡ ಅನ್ಯಾಯ ಆಗ್ತಾಯಿದೆ, ನಾವು ಸಿಡಿಬೇಕು, ನಾವು ಬಂದು ಕೈಯಲ್ಲಿ ಹಿಡಿಬೇಕು. ಇದೆಲ್ಲ ಆ ಸಂದರ್ಭದಲ್ಲಿ ಆ ವಯಸ್ಸಿನಲ್ಲಿ ನಮಗೆ ಸಿಕ್ಕಿದ್ದ ಪರಿಸರಕ್ಕೋಸ್ಕರ ನಾವು ಆ ರೀತಿ ಮಾಡಬೇಕಾಯಿತು. ಅದಾದಮೇಲೆ ನಾನು DSSಲ್ಲಿ ಸತತವಾಗಿ, ಆಮೇಲೆ DSSಲ್ಲಿ ನಾನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಶುರು ಮಾಡಿದೆ. ಅಂತಂದರೆ ನೀವು ಬಲಪಂಥೀಯ ಸಂಘಟನೆಯಿಂದ ಎಡಪಂಥೀಯ ಸಂಘಟನೆಗೆ ಬಂದ್ರಿ? ಖಂಡಿತ ನಾನು ಬಲಪಂಥೀಯ ಸಂಘಟನೆಯಿಂದ ಬಂದವರು. ಸರ್, ಶೋಷಿತರ ದನಿಯಾಗಿದ್ದ ದ್ವಾರಕಾನಾಥ್ ಅವರು ದಲಿತ ಮತ್ತು ಶೋಷಿತ ಚಳುವಳಿಗೆ ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವು ಯಾವುವು ಅಂತ ತಿಳ್ಕೊಬೋದಾ ಸರ್? ನಾನು DSSಲ್ಲಿದ್ದಾಗ ಆಗ್ತಾ ಇದ್ದಂತಹ ಈಗ ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ, ಹುಣಸಿಕೋಟೆ ಶೇಷಗಿರಿಯಪ್ಪನ ಕೊಲೆ ಪ್ರಕರಣ. ಆ ಪ್ರಕರಣದಲ್ಲಿ ಭಾಳ ಪ್ರಮುಖ ಪಾತ್ರ ನಂದು. ಯಾಕೆ ಅಂತ ಹೇಳಿದ್ರೆ, ಅನಸೂಯಮ್ಮನ್ನ ಅಲ್ಲಿ ಹುಣಸಿಕೋಟೆಯಲ್ಲಿ ಅಷ್ಟೊಂದು ಜನ ಮೇಲ್ಜಾತಿಗಳವರು ರೇಪ್ ಮಾಡಿ ಆಕೆನ ಇದು ಮಾಡಿದಾಗ ಅದನ್ನು ಮೊದಲು ರಿಪೋರ್ಟ್ ಮಾಡಿದ್ದು ನಾನು ಲೋಕಲ್ ಪತ್ರಿಕೆಗೆ. ಅದಾದಮೇಲೆ ಅಲ್ಲಿನ ಭೂಮಾಲೀಕರು ಅನಸೂಯಮ್ಮನ ತಂದೆ ಮೇಲೆ ಬಿದ್ದಿದ್ದು. ಆ ಸಂದರ್ಭದಲ್ಲಿ ನಾನು ಹುಣಸಿಕೋಟೆಯಲ್ಲೇ ಇದ್ದೆ. ಹುಣಸಿಕೋಟೆಗೆ ಹೋಗಿದ್ದೆ, ಶೇಷಗಿರಿಯಪ್ಪನ ಜೊತೆ ಮಾತಾಡ್ಕೊಂಡು ಬರೋಂಥ ಸಂದರ್ಭದಲ್ಲಿ ನಾನು ಕೂಡ ಅಟ್ಯಾಕ್ ಆಗಬೇಕಾಗಿತ್ತು. ಬೈ ಲಕ್ ಅಷ್ಟೊತ್ತಿಗೆ ಬಸ್ ಬಂತು, ಬಸ್ ಹತ್ತಿ ಓಡ್ ಬಂದುಬಿಟ್ಟೆ. ಹಿಂದ್ಗಡೆ ಅವರು ದೊಣ್ಣೆಗಳೆತ್ಕೊಂಡು ಬರ್ತಾಯಿದ್ರು, ಇಲ್ಲದ್ರೆ ಆವತ್ತೇ ನನ್ನ ಕತೆ ಮುಗಿದೋಗ್ತಾ ಇತ್ತು. ಅಂಥವು ಅನೇಕ ಇನ್ಸಿಡೆನ್ಸ್ಗಳನ್ನು ಆಗಿರ್ಬೋದು. ಫಾರ್ ಎಕ್ಸಾಂಪಲ್ಲು, ಗೌರಿಬಿದನೂರಿನ ನಾಗಿರೆಡ್ಡಿ ಫ್ಯಾಮಿಲಿಯಲ್ಲಿ ಆದಂತಹ ಭೂ ಹೋರಾಟ, ಅಲ್ಲಿನ ಭೂಮಿ ಹೋರಾಟ ಇದೆಯಲ್ಲ, ಅದು ಭಾಳ ದೊಡ್ಡ ಹೋರಾಟ. ಆ ಹೋರಾಟದಲ್ಲಿ ದಲಿತರಿಗೆ ಭೂಮಿ ಕೊಡಿಸ್ಬೇಕು ಅನ್ನೋಂಥ ಕೆಲಸಗಳು ಮಾಡಿದ್ದು. ಆಮೇಲೆ ಮರಸನಪಲ್ಲಿ ಜಾಥಾ ಅಂತೇಳ್ಬಿಟ್ಟು ಒಂದು ಜಾಥಾ ಮಾಡಿದ್ವಿ. ಆ ಸಂದರ್ಭದಲ್ಲಿ ಮರಸನಪಲ್ಲಿಯಲ್ಲಿ ಅಲ್ಲಿ ಭೂಮಿ ಕೊಡಿಸ್ಬೇಕು ಅಂತೇಳ್ಬಿಟ್ಟು ಜಾಥಾ ಮಾಡಿದ್ವಿ. ಆ ಜಾಥಾ ಇಡೀ ಜಾಥಾದಲ್ಲಿ ನಾನಿದ್ದೆ. ಆ ಸಂದರ್ಭದಲ್ಲಿ ಸಾಯಂಕಾಲ ನಾವೆಲ್ಲಿ ಉಳಿತೀವೋ ಅಲ್ಲಿ ಅವರಿಗೆಲ್ಲ ಪೊಲಿಟಿಕಲ್ ಕ್ಲಾಸಸ್ ತಗೊಳ್ತಾ ಇದ್ದೆ ನಾನು, ಇನ್ನೂ ಆಗ್ತಾನೆ ಬಂದ ಹುಡುಗರಿಗೆ. ಹಾಗಾಗಿ ನನ್ನ ಇನ್ವಾಲ್ವ್ಮೆಂಟ್ ಅಂತೂ DSS ಜೊತೆಯಲ್ಲಿ ಸತತವಾಗಿತ್ತು. ಆಮೇಲೂ ಕೂಡ ನಾನು ಕಾನೂನು ತಜ್ಞ ಆದಮೇಲೆ ಅಥವಾ ನಾನು ಲಾಯರ್ ಆದಮೇಲೂ ಕೂಡ ಅನೇಕ DSS ಕೇಸ್ಗಳನ್ನ ನಾನು ಹ್ಯಾಂಡಲ್ ಮಾಡ್ತಾಯಿದ್ದೆ. ಫಾರ್ ಎಕ್ಸಾಂಪಲ್, ಕಂಬಾಲಪಲ್ಲಿ ಪ್ರಕರಣಕ್ಕೆ ಫಸ್ಟ್ ನೋಡಿದವನೇ ನಾನು. ಫಸ್ಟು ಅಲ್ಲಿ ಓದೋ ಜರ್ನಲಿಸ್ಟ್ ಅಂದರೆ ನಾನು. ಯಾಕಂದರೆ ಆಗ ಲಂಕೇಶ್ ಪತ್ರಿಕೆ ಇರುತ್ತೆ. ಲಂಕೇಶ್ ಪತ್ರಿಕೆಯಲ್ಲಿ 20 ವರ್ಷಗಳ ಕಾಲ ನಾನು ಲಂಕೇಶರ ಜೊತೆ ಕೆಲಸ ಮಾಡಿದೆ. ಲಂಕೇಶ್ ನನಗೆ ದಲಿತ್ ಸ್ಪೆಷಲಿಸ್ಟ್ ಅಂತ ಟೈಟ್ಲ್ ಕೊಟ್ಬಿಟ್ಟಿದ್ರು. ಬರೀ ದಲಿತರ ಇಶ್ಯೂ ಅಂತಂದರೆ ದ್ವಾರಕಾನಾಥ್ ಬರೆಯೋದು ಅಂತ. ಆ ರೀತಿ ಹಾಕ್ಕೊಂಡು ಅಲ್ಲಿಂದ ನಾನು ಇವತ್ತಿನವರೆಗೂ ಕೂಡ ಇದನ್ನು ಮುಂದುವರಿಸ್ಕೊಂಡು ಹೋದೆ. ಆದರೆ ಈ ಹಂತದಲ್ಲಿ ನನಗೆ ಮಾರ್ಕ್ಸ್ ಇರ್ಬೋದು, ಲೆನಿನ್ ಇರ್ಬೋದು, ಲೋಹಿಯಾ ಇರ್ಬೋದು, ಪೆರಿಯಾರ್ ಇರ್ಬೋದು, ಎಲ್ಲರೂ ಓದ್ಕೊಳ್ತಾ ಬಂದೆ. ಆದರೆ ನನ್ನ ಕಡೆಗೆ ನಾನು ನಿಂತಿದ್ದು ಅಂಬೇಡ್ಕರ್ ಅವರಲ್ಲಿ. ಯಾಕಂದರೆ ಅಂಬೇಡ್ಕರಲ್ಲಿ ಇವರೆಲ್ಲರನ್ನೂ ಸೇರಿಸಿದ್ರೆ ಅಂಬೇಡ್ಕರ್ ಒಬ್ಬರಾಗ್ತಾರೆ. ಹಾಗಾಗಿ ಅಂಬೇಡ್ಕರಲ್ಲಿ ಆ ಗುಣ ಬಂದಿದ್ದರಿಂದಾಗಿ ನಾನು ಅಂಬೇಡ್ಕರಿಸಮ್ನ ನಾನು ಒಪ್ಕೊಂಡಿದ್ದೀನಿ, ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಪ್ರೀಚು ಮಾಡ್ತಾಯಿದ್ದೀನಿ. ಸರ್, ನೀವು ಹೇಳಿದ್ರಿ ಕಂಬಾಲಪಲ್ಲಿ ಘಟನೆನ ನಾನು ವರದಿ ಮಾಡಿದ್ದೆ ಅಂತೇಳಿ. ಕಂಬಾಲಪಲ್ಲಿ ಹತ್ಯೆ ಕೇಸ್ನ ನೀವೇ ತಗೊಂಡಿದ್ರಿ, ಅಡ್ವೊಕೇಟ್ ಆಗಿದ್ರಿ? ಇಲ್ಲ, ನಾನು ಸಿವಿಲ್ ಅಡ್ವೊಕೇಟ್, ಸಿವಿಲ್ ಲಾಯರ್ ಆಗಿರೋದ್ರಿಂದ ನಾನು ತಗೊಳ್ಳೋಕ್ಕೆ ನನಗೆ ಕ್ರಿಮಿನಲ್ ಜ್ಞಾನ ಅಷ್ಟೊಂದಿರಲಿಲ್ಲ. ಆದರೆ ಅದು ರಿಪೋರ್ಟ್ ಮಾಡಿದೆ, ಅದರಲ್ಲಿ ಅನೇಕ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಆ ವಿಟ್ನೆಸಸ್ಗಳನ್ನ ಪ್ರೊವೈಡ್ ಮಾಡುವಂಥ ಸಂದರ್ಭದಲ್ಲಿ ಕೋರ್ಟಲ್ಲಿ ಹಿಯರಿಂಗ್ ಡೇಟ್ಸ್ ಆಗಿದ್ದಾಗ ಹೋಗಿ ಕೂರ್ತಾ ಇದ್ದೆ.
ನನ್ನ ಕೈಲಿ ಏನು ಸಹಾಯ ಆಗುತ್ತೋ ಆ ಕೇಸ್ಗಳಿಗೆ ಸಹಾಯ ಮಾಡ್ತಾ ಇದ್ದೆ. ಆ ರೀತಿ ಅನೇಕ ಇಂಡೈರೆಕ್ಟಾಗಿ ನಾನು ಸಪೋರ್ಟ್ ಮಾಡ್ತಾ ಬಂದಿದ್ದೀನಿ. ಕಂಬಾಲಪಲ್ಲಿ ಕೇಸನ್ನ ಹಂಗಾದ್ರೆ ಯಾರು ತಗೊಂಡಿದ್ರು ಸರ್? ಕಂಬಾಲಪಲ್ಲಿ ಕೇಸ್ನ ಸರ್ಕಾರ ನಡೆಸಿತ್ತು. ಯಾಕಂತಂದರೆ ಅದು ಪಬ್ಲಿಕ್ ಪ್ರಾಸಿಕ್ಯೂಟರ್ ನಡೆಸಿದ್ದು. ಆಗ ನಾವೇನು ಮಾಡಿದ್ವಿ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಇದಕ್ಕೆ ನೇಮಿಸಬೇಕು ಅಂತ ಹೇಳಿದ್ವಿ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಆಗ ನೇಮಿಸಿದ್ರು ಸರ್ಕಾರ. ಆದರೆ ಎವಿಡೆನ್ಸಸ್ ಸರಿಯಾಗಿ ಆಗಲಿಲ್ಲ, ಆಮೇಲೆ ಅದನ್ನ ಫಾಲೋ ಅಪ್ ಮಾಡೋರಿರಲಿಲ್ಲ. ಹಾಗಾಗಿ ಆ ಕೇಸು ಬಿದ್ದೋಯ್ತು. ಸರಿಯಾಗಿ ಫಾಲೋ ಅಪ್ ಮಾಡಲಿಲ್ಲ ನಾವ್ಯಾರು ಕೂಡ. ಆಮೇಲೆ ಅದೊಂದು ರೀತಿ ದೊಂಬಿ ಕೇಸ್ ಥರ ಆಗಿಬಿಟ್ಟಿತ್ತು. ಅನೇಕ ಜನ ಸೇರಿಸ್ಬಿಟ್ಟಿರೋದು ಅದೆಲ್ಲ ಕೂಡ ಕಾನೂನಿನ ರೀತಿಯಲ್ಲಿ ಅವು ಲ್ಯಾಕುನಸ್ ಆಗಿತ್ತು, ದೌರ್ಬಲ್ಯಗಳಾಗಿತ್ತು. ಸರ್, ನಿಮಗೆ ಯಾವತ್ತೂ ಅನ್ನಿಸ್ಲಿಲ್ವಾ ನಾನು ಕಂಬಾಲಪಲ್ಲಿ ಕೇಸಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಯಾವತ್ತಾದರೂ? ಇವತ್ತಿಗೂ ನನಗೆ ಆ ಫೀಲಿಂಗ್ ಇದೆ. ಆದರೆ ನನ್ನೊಬ್ಬನ ಕೈಯಲ್ಲಿ ಏನಾಗುತ್ತೆ, ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಾಡಿದೆ. ಆದರೆ ಫಸ್ಟ್ ರಿಪೋರ್ಟ್ ಮಾಡಿದ್ದು ಲಂಕೇಶ್ ಪತ್ರಿಕೆಗೆ ನಾನೇ. ಯಾಕಂದರೆ ರಾತ್ರಿ ಇನ್ಸಿಡೆನ್ಸ್ ಆಗಿದ ತಕ್ಷಣ ಬೆಳಗ್ಗೆ 5:30 ಗಂಟೆಗೆ ನಾನು ಅಲ್ಲಿದ್ದೆ. ಇನ್ನೂ ಹೆಣಗಳು ಹೊಗೆ ಆಡ್ತಾ ಇದ್ವು, ಇನ್ನೂ ಆ ಪರಿಸ್ಥಿತಿ ಹಂಗೆ ಇತ್ತು, ಪೊಲೀಸರು ಹಂಗೆ ಇದ್ದರು, ಇನ್ನೂ ಗಲಾಟೆಗಳೆಲ್ಲ ಹಂಗೆ ನಡೀತಾ ಇದ್ವು. ಅಷ್ಟೊತ್ತಿಗಾಗಲೇ ನಾನು ಒಂದು ಟ್ಯಾಕ್ಸಿ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದೆ. ನಾನು 3:30 ಬಿಟ್ಬಿಟ್ಟೆ. ಬಿಟ್ಟು ಕೋಲಾರದಲ್ಲಿದ್ದೆ ಅವತ್ತು. ನನಗೆ ಫೋನ್ ಬಂದಿದ ತಕ್ಷಣ ಅಲ್ಲಿಂದ ಹಂಗೆ ಹೊರಟೋದೆ. ಹತ್ತಿರ ಆಯಿತು ನನಗೆ, ಹೊರಟೋದೆ. ಆದರೆ ಅದನ್ನು ಐ ವಿಟ್ನೆಸ್ ಆಗಿ ಅದನ್ನು ಅಷ್ಟು ಹತ್ತಿರದಿಂದ ನಾನು ರಿಪೋರ್ಟ್ ಮಾಡಿದ್ದಿದೆಯಲ್ಲ, ಇವತ್ತಿಗೂ ಕೂಡ ಲಂಕೇಶ್ ಪತ್ರಿಕೆ ರಿಪೋರ್ಟ್ ಇದೆಯಲ್ಲ, ಅನೇಕ ಕೇಸ್ಗೂ ಸಹಾಯ ಆಯ್ತದು. ಮತ್ತು ಅಸೆಂಬ್ಲಿಯಲ್ಲಿ ಅದ್ರ ಬಗ್ಗೆ ಸಿದ್ಧಲಿಂಗನವರ ಆಗಿರ್ಬೋದು, ಅವರೆಲ್ಲರೂ ಕೂಡ ನನ್ನ ರಿಪೋರ್ಟ್ ಇಟ್ಕೊಂಡು ಮಾತಾಡಿದ್ರು. ಸರಿ ಸರ್, ಈ ಎಲ್ಲ ವೃತ್ತಿಗಳಲ್ಲಿ ನಿಮಗೆ ತೃಪ್ತಿ ಕೊಟ್ಟಂತಹ ವೃತ್ತಿ ಯಾವುದು? ನಿಜ ಹೇಳಬೇಕಂತಂದರೆ ನನಗೆ ತೃಪ್ತಿ ಕೊಟ್ಟಂಥ ವೃತ್ತಿ ಪತ್ರಕರ್ತರ ವೃತ್ತಿ. ಯಾಕಂದರೆ 20 ವರ್ಷಗಳ ಲಂಕೇಶ್ ಜೊತೆ ನಾನು ಬರೆದಿದೆಯಲ್ಲ, ಅನೇಕ ಬದಲಾವಣೆಗಳಾಗಿ ಸಾಧ್ಯ ಆಯಿತು ನನ್ನ ಬರಹಗಳಿಂದ. ಸರ್ಕಾರಗಳು ಹೆದರ್ತಾ ಇದ್ವಾಗ ನಾವು ಬರಿತೀವಿ ಅಂತ ಹೇಳಿದ್ರೆ ನಡೀತಾ ಇದ್ರು ಸರ್ಕಾರಗಳು. ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಆವಾಗ ಅಯ್ಯೋ ಲಂಕೇಶ್ ಪತ್ರಗಳು ಬಂದ್ಬಿಡ್ತಪ್ಪ ಅಂತ ಹೆದರ್ತಾ ಇದ್ರು. ಅದರಿಂದಾಗಿ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ ನಿಮ್ಮಂಥ ಅನೇಕ ಜನ ಹುಡುಗರು ಅದರಿಂದ ಬಂದರು. ಲಂಕೇಶ್ವರನ ಓದ್ಕೊಂಡು ಅನೇಕ ಜನ ಹುಡುಗರು ಇವತ್ತು ಬಂದಿದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲರೂ ಹೇಳ್ತಾರೆ, ಸರ್ ನಾನು ನಿಮ್ಮನ್ನೆಲ್ಲ ಓದ್ಕೊಂಡು ಸರ್ ನಾವೆಲ್ಲ ಬೆಳೆದಿದ್ದು ಅಂತ ಹೇಳ್ಬಿಟ್ಟು ಅನೇಕ ಜನ ಹುಡುಗರು ಹೇಳ್ತಾರೆ. ಅದರಿಂದಾಗಿ ಒಂದು ಜನ್ರೇಷನನ್ನು ನಾವು ಪ್ರಭಾವಿಸಲಿಕ್ಕೆ ಸಾಧ್ಯ ಆಯ್ತಲ್ಲ, ಆ ಪ್ರಭಾವಿಸುವಂತಹ ಹಂತದಲ್ಲಿ ಅವ್ರಿಗೆ ಅಂಬೇಡ್ಕರ್ ಅವ್ರನ್ನ ತಗೊಂಡೋಗ್ಲಿಕ್ಕೆ ಸಾಧ್ಯ ಆಯ್ತಲ್ಲ, ಲೋಹಿಯನ್ ತಗೊಂಡೋಗ್ಲಿಕ್ಕೆ ಸಾಧ್ಯ ಆಯಿತು, ಪೆರಿಯಾರನ್ನ ತಗೊಂಡೋಗ್ಲಿಕ್ಕೆ ಸಾಧ್ಯ ಆಯಿತು. ಆ ಕಾರಣಕ್ಕೋಸ್ಕರ ನನಗೆ ಹೆಚ್ಚು ತೃಪ್ತಿ ಕೊಡ್ತು ಅಂತ ಅನಿಸುತ್ತೆ. ಇನ್ನು ನನ್ನ ವಕೀಲ ವೃತ್ತಿ ನಾನು ಹೊಟ್ಟೆಪಾಡಿಗೆ ಮಾಡ್ತಾ ಇದ್ದಿದ್ದು, ನಾನು ಸಿವಿಲ್ ಲಾಯರು. ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ರೆ, ಅದು ದಲಿತ್ ಇಶ್ಯೂಸ್ ಬಂದಾಗ, ದಲಿತ್ ಕೇಸಸ್ ಬಂದಾಗ ನಾನು ದುಡ್ಡು ತಗೊಳ್ತಾ ಇರಲಿಲ್ಲ. ಇವತ್ತಿಗೂ ಕೂಡ ನನ್ನ ಆಫೀಸಲ್ಲಿ ನನ್ನ ಹತ್ರ ಇರೋವಂಥದ್ದು ಮೋರ್ ದೆನ್ 70% ಕೇಸಸ್ ದಲಿತರ ಕೇಸುಗಳು. ಅವ್ರು ಯಾರು ಕೂಡ ಫೀಸ್ ಕೊಡಲ್ಲ ನನಗೆ. ಆದರೂ ಕೂಡ ನಾನು ನಡೆಸ್ಕೊಂಡು ಹೋಗ್ತಾ ಇರ್ತೀನಿ. ಏನು ದ್ವಾರಕಾನಾಥ್ ಸರ್ ಅವರು ಸ್ಥಿತಿವಂತ ಜಾತಿಯಲ್ಲಿ ಹುಟ್ಟಿದಂಥವ್ರು. ಈ ಶೋಷಿತ ಸಮುದಾಯಗಳ ಹಕ್ಕುಗಳಿಗಾಗಿ ಹೋರಾಡಬೇಕು ನಾನು ಅನ್ನೋ ಮನಸ್ಸು ಹೇಗೆ ಬಂತು ಸರ್ ನಿಮಗೆ? ನಿಜ, ನಾನು ಆಗಲೇ ಹೇಳ್ದಂಗೆ ನಮ್ಮದೊಂದು ಫ್ಯೂಡಲ್ ಫ್ಯಾಮಿಲಿ, ಒಂದು ಭೂಮಾಲೀಕ ಕುಟುಂಬ. ಮತ್ತು ನಾನು ಒಬ್ಬ ಸ್ಪೃಶ್ಯ ಕುಟುಂಬದಲ್ಲಿ ಹುಟ್ಟಿದವನು. ಆ ಸ್ಪೃಶ್ಯ ಕುಟುಂಬದಲ್ಲಿ ಹುಟ್ಟೋದ್ರಿಂದ ನನಗೆ 2 ಅನುಕೂಲಗಳೇನಾಯಿತು ಅಂತ ಹೇಳಿದ್ರೆ, ಒಂದು ಮಾಲೂರು ಸೊಣ್ಣಪ್ಪನವರು ಕೈವಾರ್ ನಾರಾಯಣ ತಾತನ ಬಗ್ಗೆ ಹರಕತೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನನ್ನ ಚಿಕ್ಕ ಹುಡುಗ ಅವ್ರ ಪಕ್ಕದಲ್ಲಿ ಕಂಜರಿ ನುಡಿಸ್ತಾ ಇದ್ದೆ. ಆದರೆ ಕೈವಾರ ತಾತನ ಇಶ್ಯೂಗಳಲ್ಲಿ ಅವರು ಹಾಡುಗಳು ಹೇಳುವಂಥ ಸಂದರ್ಭದಲ್ಲಿ ಅವರಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆ ಇತ್ತು. ಕೈವಾರ ತಾತ ದೇವರೆಲ್ಲಿದ್ದಾನೆ ಅಂತ ಕೇಳಿದ್ರೆ ಅಸ್ಪೃಶ್ಯನ ಆತ್ಮದಲ್ಲಿ ನೋಡು ಅಂತ ಹೇಳ್ತಾರೆ ಕೈವಾರ ತಾತ. ಅಂಥ ಒಬ್ಬ ಕೈವಾರ ತಾತ ನನ್ನ ಮೇಲೆ ಪ್ರಭಾವ ಬೀರೋಕ್ಕೆ ಶುರುವಾದರು. ಹಂಗಾದ್ರೆ ಈಗ ಅವ್ರಿಗೆ ಎಂಥ ಪ್ರಶ್ನೆಗಳು ಎತ್ತಾಯಿದ್ರು ಅಂತಂದರೆ, ಉಚ್ಚದ್ವಾರము నుంచి వచ్చరి ನರಳು ಉಚ್ಚ ಕೊಲಮೆಕ್ಕಡ ನೀಚ ಕೊಲಮೆಕ್ಕಡ. ಉಚ್ಚದ್ವಾರದಿಂದಲೇ ಬರೋರೆಲ್ಲರೂ ಕೂಡ ಬರೋದು. ಇನ್ನು ಉಚ್ಚಕುಲ ಎಲ್ಲಿ ನೀಚ ಕುಲ ಎಲ್ಲಿ ಅಂತ ಕೇಳ್ತಾ ಇದ್ರು ಕೈವಾರ ನಾರಾಯಣ ತಾತ. ಇದನ್ನೆಲ್ಲವನ್ನು ಕೂಡ ಸೊಣ್ಣಪ್ಪನವ್ರು ಹೇಳ್ತಾ ಇದ್ರು, ಮಾಲೂರು ಸೊಣ್ಣಪ್ಪನವರು. ಅದು ಅದ್ಭುತವಾದಂತಹ ಇದು. ಅಲ್ಲಿ ಹಿಪೋಕ್ರೆಸಿ ಬಗ್ಗೆ, ಇವರು ಬೂಟಾಟಿಕೆ ದೇವರುಗಳನ್ನ ಇಟ್ಕೊಂಡು ಮಾಡ್ತಾರಲ್ಲ ಆ ಕೆಲಸಗಳ ಬಗ್ಗೆ, ಏನೋ ಮಣು ಬಂಗಾರು ಬೊಮ್ಮನ್ನು ತೆಚ್ಚಿ ರಥಮುಲು ವೆಂಚಿ ಗುಣಹೀನುಲಂದರು ಗುಡಿ ಚುಟ್ಟಿ ಇಡಿಸಿ ತಿರುಗಿರಿ, ಈ ಥರದ ಇವು. ಆಮೇಲೆ ನೀವು ಜನವರ ಹಾಕ್ಕೊಂಡು ದೊಡ್ಡವರಾಗೋದಾದರೆ ನಾನು ಹಗ್ಗನೇ ಹಾಕ್ಕೊಳ್ತೀನಿ ಈ ಥರ ಕೈವಾರ ತಾತ, ನಾನೆಷ್ಟು ದೊಡ್ಡವನಾಗ್ಬೋದು ಅಂತ. ಇವೆಲ್ಲವನ್ನು ನೋಡಿದಾಗ ಏನನ್ನಿಸ್ತು ಅಂತಂದರೆ, ಒಂದು ನನ್ನೊಳಗಡೆ ಸಾಮಾಜಿಕ ಪರಿವರ್ತನೆ ಆರಂಭ ಆಯಿತು. ಅದೇ ಸಂದರ್ಭದಲ್ಲಿ 70ರ ದಶಕ, ಅದು 75, 76ರ ದಶಕ. ಅದಾದಮೇಲೆ ನನಗೆ ಅಷ್ಟೊತ್ತಿಗೆ ದೇವರಾಜ ಅರಸರ ಸರ್ಕಾರ ಬಂದಿತ್ತು. ಅವರು ಬೇರೆ ಲ್ಯಾಂಡ್ ರಿಫಾರ್ಮ್ಸ್ ತಂದರು. ಲ್ಯಾಂಡ್ ರಿಫಾರ್ಮ್ಸ್ ತಂದಾಗ
ನಮ್ಮ ಭೂಮಿನ ಉತ್ತಾ ಇದ್ದಂಥ ಒಬ್ಬ ಅಸ್ಪೃಶ್ಯ ಜನಾಂಗದ ಒಬ್ಬ ವ್ಯಕ್ತಿಗೆ ನಾನೇ ಫಾರ್ಮ್ ನಂಬರ್ 7 ಫಿಲಪ್ ಮಾಡಿಕೊಟ್ಟು ಬರ್ಕೊಟ್ಬಿಟ್ಟೆ. ನಮ್ಮ ಮನೇಲಿ ಗೊತ್ತೇ ಇಲ್ಲ ಅದು. ಆಮೇಲೆ ಅದು ಗಲಾಟೆ ಆಯಿತು. ನಮ್ಮ ಮನೆಯವರೆಲ್ಲ ನನ್ನ ಭಾಳ ದೊಡ್ಡದ ಪ್ರಮಾಣದಲ್ಲಿ 2.5 ಎಕರೆ ಭೂಮಿನ ಆಗಲೇ ಆ ಸಂದರ್ಭದಲ್ಲೇ ಕೊಟ್ಬಿಟ್ಟೆ. ಯಾರು ಕೊಟ್ರಿ ಅಂತ ಹೇಳ್ಬೋದು ಸರ್? ಅಲ್ಲಿ ನಾರಾಯಣಪ್ಪ ಅಂತೇಳಿ ಬಿಟ್ಟಿದೆ, ನಮ್ಮ ಕಟ್ಟೆ ಕೆಳಗೆ ನಾರಾಯಣಪ್ಪ ಅಂತ ಕರಿತಾ ಇದ್ವಿ. ಈಗ ಅವರಿಲ್ಲ, ಅವ್ರ ಮಕ್ಕಳೆಲ್ಲ ಇದ್ದಾರೆ, ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದಾರೆ. ಕೊತ್ಮೀರಪ್ಪ ಅಂತ ಇನ್ನೊಬ್ಬರಿದ್ರು, ಅವರು ನಮ್ಮ ಕುಟುಂಬದ. ಆಮೇಲೆ ನಮ್ಮ KH ಮುನಿಯಪ್ಪ ಅವರಿದ್ದಾರಲ್ಲ, KH ಮುನಿಯಪ್ಪ ಅವರ ಮಾವ ಪೊಲೀಸ್ ಮುನಿಯಪ್ಪ ಅಂತ, ಅವ್ರ ತಮ್ಮ ದೊಡ್ಡ ವೆಂಕಟಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಜೀತಕ್ಕಿದ್ರು. ಅವ್ರು ನನ್ನನ್ನು ಎತ್ಕೊಂಡು ಸಾಕಿರುವಂಥದ್ದು. ಹಾಗಾಗಿ ಅದೊಂದು ಬೇರೆ ನನಗೆ ಇನ್ಫ್ಲುಯೆನ್ಸ್ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಯಾಕಂದರೆ ಅವ್ರ ಜೊತೆಯಲ್ಲಿ ಬೆಳೆದೆ, ನಾನು ಆ ಸಮುದಾಯದ ಜೊತೆ ಬೆಳೆದಿದ್ದರಿಂದಾಗಿ ನನಗೆ ಇವೆಲ್ಲ ಆಗ್ಲಿಕ್ಕೆ ಸಾಧ್ಯ. ಆ ಸರ್ವೆ ನಂಬರ್ ಹೇಳಲಿಕ್ಕೆ ಜ್ಞಾಪಕ ಇದೆಯಾ ಸರ್? ಭಾಳ ಹಿಂದೆ 75-76. ನಾನು ಬೇಕಾದರೆ ಈಗಲೂ ಕೂಡ ನಾನು ಎನ್ಕ್ವೈರಿ ಮಾಡಿಬಿಟ್ಟು ಹೇಳ್ತೀನಿ ಬೇಕಾದ್ರೆ. ನಾನು ಅದೇನಿದಿಲ್ಲ, ಈಗಲೂ ಕೋಲಾರಕ್ಕೆ ಫೋನ್ ಮಾಡಿದ್ರೆ ಅವ್ರು ನನಗೆ ತಿಳಿಸ್ತಾರೆ ಸರ್ವೆ ನಂಬರ್ ಯಾವುದು ಎಂದು. ಸರ್, ದ್ವಾರಕಾನಾಥ್ ಸರ್ ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದರು. ಆ ಆಯೋಗದ ಅಧ್ಯಕ್ಷರಾಗಿದ್ದಾಗ ಹಿಂದುಳಿದ ವರ್ಗದವರಿಗೆ ದ್ವಾರಕಾನಾಥ್ ಸರ್ ಅವರ ಕೊಡುಗೆ ಏನು? ಸರ್, ಈ ಹಿಂದುಳಿದ ವರ್ಗಗಳು ಅಂತ ಹೇಳಿದ್ರೆ ಮೊದಲು ಏನು ಅಂದ್ಕೊಂಡ್ಬಿಟ್ಟಿದ್ರು, ಬರೀ ನಿರ್ದಿಷ್ಟವಾದ ಜಾತಿಗಳು ಮಾತ್ರ ಹಿಂದುಳಿದ ವರ್ಗಗಳು ಅಂತ ತಿಳ್ಕೊಂಡಿದ್ರು. ಅದು ಹಾವನೂರು ಕಮಿಷನ್ ಇರ್ಬೋದು, ಜಸ್ಟಿಸ್ ಚಿನ್ನಪ್ಪರೆಡ್ಡಿ ಕಮಿಷನ್ ಇರ್ಬೋದು, ವೆಂಕಟಸ್ವಾಮಿ ಕಮಿಷನ್ ಇರ್ಬೋದು. ಆ ಕಮಿಷನ್ಗಳಿಗೆ ನಾನು ಅದಕ್ಕೆ ಬೇರೆ ರೂಪನ ಕೊಡಲಿಕ್ಕೆ ಪ್ರಯತ್ನ ಪಟ್ಟೆ. ಅದು ಏನು ರೂಪ ಅಂತ ಹೇಳಿದ್ರೆ, ವೈಶ್ಯರು, ಆಮೇಲೆ ದೇವದಾಸಿಯರು, HIV ಪೀಡಿತರ ಮಕ್ಕಳಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಇಂಡಿಯಾ ದೇಶದಲ್ಲಿ ಫಸ್ಟ್ ಕಮಿಷನ್ನು ಆ ಥರದ ಒಂದು ರಿಪೋರ್ಟ್ ಮಾಡಿತ್ತು. ಅವ್ರ ಜಾತಿಗಳಲ್ವಲ್ಲ, ಅವ್ರಿಗೆ ಹಿಂಗೆ ಕೊಡ್ತೀವಿ ಅಂತ ಹೇಳಿದಾಗ ನನಗೆ ನನ್ನ ಸಹಾಯಕ್ಕೆ ತಗೊಂಡಿದ್ದು ಅಂಬೇಡ್ಕರ್ ಅವರ ಮಾತುಗಳು. ಅಂಬೇಡ್ಕರ್ ಅವರು ಅವ್ರು ಕರೆದಿದ್ದು ಬ್ಯಾಕ್ವರ್ಡ್ ಕ್ಲಾಸಸ್, ನಾಟ್ ಬ್ಯಾಕ್ವರ್ಡ್ ಕ್ಯಾಸ್. ಆ ಕ್ಲಾಸಸ್ ಅಂದಾಗ ವರ್ಗಗಳಲ್ಲಿ ಇವೆಲ್ಲ ಬರ್ತವೆ ಅಂತ ಹೇಳ್ಬಿಟ್ಟೆ. ಯಾರಿಗೆ ತಂದೆನೇ ಇಲ್ಲ, ದೇವದಾಸಿ ಮಕ್ಕಳಿಗೆ ಅವ್ರ ತಂದೆ ಯಾರು ಅಂದರೆ ಗೊತ್ತಿಲ್ಲ, ವೈಶ್ಯರ ಮಕ್ಕಳಿಗೆ ಅವ್ರ ತಂದೆ ಯಾರು ಅಂದರೆ ಗೊತ್ತಿಲ್ಲ, ಅಂಥವ್ರ ಮಕ್ಕಳಿಗೆ ರಿಸರ್ವೇಷನ್ ಕೊಡಬೇಕು ಅಂತೇಳ್ಬಿಟ್ಟು ನಾನು ಕೊಟ್ಟಂಥ ರಿಪೋರ್ಟು ಭಾಳ ಇಂಪಾರ್ಟೆಂಟ್ ಆಯಿತು. ಒಂದನೇದು. ಎರಡನೇ ರಿಪೋರ್ಟ್ ಏನು ಅಂತ ಹೇಳಿದ್ರೆ, ಕಣ್ಣಿಗೆ ಕಾಣಿಸದೇ ಇರೋಂಥ ಸಮುದಾಯಗಳು, ಈಗ ಕರ್ಕರಮುಂಡೆ ಇರ್ಬೋದು, ದುರ್ಗಾಮುರ್ಗಿ ಇರ್ಬೋದು, ಆಮೇಲೆ ಗಿಸಾಡಿ ಇರ್ಬೋದು, ಸುಡ್ಗಾಡ್ಸಿದ್ರೆ ಇರ್ಬೋದು, ಆ ಥರದ ಸುಮಾರು 60ಕ್ಕಿಂತಲೂ ಹೆಚ್ಚು ಜಾತಿಗಳನ್ನು ನಾನು ಕಂಡಿಡ್ದೆ. ಅದನ್ನು ಕಂಡುಕೊಂಡೆ. ಅವ್ರಿಗೊಂದು ಅಸ್ಮಿತೆಯನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು, ಅವ್ರಿಗೊಂದು ಐಡೆಂಟಿಟಿ ಕೊಡಲಿಕ್ಕೆ ಸಾಧ್ಯ ಆಯಿತು ನನ್ನ ಕಾಲಘಟ್ಟದಲ್ಲಿ. ಅದೊಂದು ಎರಡನೇದು. ಮೂರನೇದು ಇದು ಏನು ತೃತೀಯ ಲಿಂಗಿಗಳು ಅಂತಂದರೆ, ಆ ಕಡೆ ಗಂಡಸರು ಹೆಂಗಸರು ಎರಡೂ ಆಗದೆ ಇರುವಂತಹ ಸಮುದಾಯಗಳಿದಾವಲ್ಲ, ನಾವು ಯಾರನ್ನ ಮಂಗಳಮುಖಿಯರು ಅಂತ ಕರಿತೀವಿ, ಆ ಸಮುದಾಯಗಳಿಗೆ ಇಲ್ಲಿ ಇದು ಕೊಡಬೇಕು, ಮಾನ್ಯತೆ ಕೊಡಬೇಕು, ಅವ್ರಿಗೊಂದು ಅಸ್ಮಿತೆ ಕೊಡಬೇಕು ಅಂದ್ಬಿಟ್ಟು ನನ್ನ ಆಯೋಗದಿಂದ ನಾನು ರಿಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದ್ರ ಜೊತೆಗೆ ಬೇರೆ ಬೇರೆ ಈಗ ಇದು ಚರ್ಚೆಯಲ್ಲಿದೆ, ಈಗ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟು, ಅದರಲ್ಲಿ ರಿಸರ್ವೇಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಅನೇಕ ವಿಷಯಗಳ ಬಗ್ಗೆ ನಾನೊಂದು ಭಾಳ ದೊಡ್ಡ ರಿಪೋರ್ಟನ್ನು ನಾನು ಕೊಡಲಿಕ್ಕೆ ಸಾಧ್ಯ. ಸರ್, ನಿಮ್ಮ ರಾಜಕೀಯ ಪ್ರವೇಶ ಹೆಂಗಾಯಿತು? ನಾನು ರಾಜಕೀಯ ಪ್ರವೇಶ ಮಾಡಬೇಕು ಅಂತ ನನಗಿರಲಿಲ್ಲ. BJPಗೆ ಶ್ರೀರಾಮುಲು ಅವರೆಲ್ಲರೂ ಕೂಡ BJPನ ಬಿಟ್ಟು ಬಂದರು. ಶ್ರೀರಾಮುಲು BJPಯಲ್ಲಿ ಶ್ರೀರಾಮುಲು ಹೆಲ್ಪ್ ತಗೊಂಡು BJPಯವರು ಸರ್ಕಾರ ಮಾಡಿದರು. ಅವರು ಹೊರಗಡೆ ಬಂದಾಗ ಶ್ರೀರಾಮುಲು ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿ, ಅಂದರೆ ಒಬ್ಬ ST ಕಮ್ಯುನಿಟಿಗೆ ಸೇರಿದವರು. ಅದೇ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಜೈಲಲ್ಲಿದ್ದರು, ಅವ್ರಿಗೂ ಸಂಪರ್ಕ ಇರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಅದೇ ಸಂದರ್ಭದಲ್ಲಿ ನಾವೊಂದು 150 ಜನ DSSನ ಅನೇಕ ಬಣಗಳು, ಸಮತಾ ಸೈನಿಕ ದಳ, SDPI, BSP, ನಾವೆಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿದ್ವಿ. ಒಂದು ಮೀಟಿಂಗ್ ಮಾಡಿ ಅವ್ರು ಏನು ಮಾಡಿದ್ರು ಅಂತಂದರೆ, ಶ್ರೀರಾಮುಲು ಜೊತೆ ಮಾತಾಡಲಿಕ್ಕೆ ದ್ವಾರಕಾನಾಥ್ ಅವ್ರನ್ನ ನೇಮಿಸಬೇಕು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಪೊಲಿಟಿಕಲ್ ಕಾಂಬಿನೇಷನ್ ಸಾಧ್ಯವಾಗತ್ತಾ, ಮಾಯಾವತಿಯವ್ರನ್ನ ಅವ್ರ ಜೊತೆ ಮಾತಾಡಿಸಿ, ಒಂದು ST ಇದ್ದಾರೆ ಇವರು, ಮಾಯಾವತಿಯವರು SC ಇದ್ದಾರೆ, ನಾವೆಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ದೀವಿ, ನಾವೆಲ್ಲ ಸೇರಿದ್ದು ಅಂದರೆ ಒಂದು ರಾಜಕೀಯ ಶಕ್ತಿ ಮಾಡಲಿಕ್ಕಾಗತ್ತಾ ಅಂತ ಒಂದು ಆಸೆಯಿಂದ ಒಂದು 10-15 ಮೀಟಿಂಗ್ಸ್ ಮಾಡಿದ್ರು. ಆ ಮಾಡಿದಂಥ ಸಂದರ್ಭದಲ್ಲಿ ನನ್ನನ್ನು ಇವರು ಏನು ಮಾಡಿದ್ರು, ಎಲ್ಲರೂ ಸೇರಿಕೊಂಡು ಇವತ್ತು N. ಮಹೇಶ್ ಅವರು ಮಂತ್ರಿ ಆಗಿದ್ದಾರೆ, ಅಥವಾ ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ಇದ್ದಾರೆ, ಆಮೇಲೆ SHD ವೆಂಕಟಸ್ವಾಮಿ ಅವರಿದ್ದಾರೆ, ಅವರೆಲ್ಲರೂ ಸೇರಿಕೊಂಡು ನನಗೆ ವಹಿಸಿದ್ರು, ನೀವು ಮಾತಾಡಿ ಅವ್ರ ಜೊತೆಯಲ್ಲಿ. ನಾನು ಅವ್ರ ಜೊತೆಯಲ್ಲಿ ಮಾತಾಡಿದ ನಿಜ, ಒಂದು 3-4 ತಿಂಗಳು ಅವ್ರ ಜೊತೆಯಲ್ಲಿ ನಾನು ಸಂಪರ್ಕದಲ್ಲಿದ್ದೆ.
ಆ ಪಾರ್ಟಿಯಲ್ಲಿ ಏನಾದರೂ ಕೆಲಸ ಮಾಡಿ ಇಡೀ ನಮ್ಮ ಸಮುದಾಯಗಳನ್ನು ಅದು ಸೇರಿಸ್ಲಿಕ್ಕೆ ಸಾಧ್ಯ ಆಗತ್ತಾ ಅಂತ. ಕಡೆಗೆ ಅವ್ರು ಸೀಟ್ ಕೊಡುವಂಥ ಸಂದರ್ಭದಲ್ಲಿ SC/STಗೆ ಸೀಟ್ ಕೊಡಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ನಾನು ರೆಸಿಗ್ನೇಷನ್ ಕೊಟ್ಟು ವಾಪಸ್ ಬಂದೆ ಅಷ್ಟೇ. ಇನ್ಯಾವುದೂ ಆಗಿರಲಿಲ್ಲ ಅದ್ರ ಜೊತೆ. ಅದಾದಮೇಲೆ ನಾನು BSPಗೆ ಸೇರಿದ್ದು ನಿಮಗೆ ಗೊತ್ತಿದೆ. ಮೊನ್ನೆ ಎಲೆಕ್ಷನ್ ನಿಂತಿದ್ದೆ. ಎಲೆಕ್ಷನ್ ನಿಂತು ಇಬ್ಬರು ಸ್ಟಾಲ್ವಾರ್ಡ್ಸ್ಗಳು ಬಚ್ಚೇಗೌಡರು ಮತ್ತು ವೀರಪ್ಪ ಮೊಯ್ಲಿ ವಿರುದ್ಧ ಹೋರಾಟ ಮಾಡಿ ಏನಾದೊಂದು ಸಾಂಕೇತಿಕವಾದ ಹೋರಾಟ. ಅದ್ರ ಜೊತೆಗೆ ಒಂದು ಅಸ್ಪೃಶ್ಯರ ಪಕ್ಷ ಅಂತೇಳ್ಬಿಟ್ಟು ಬ್ರ್ಯಾಂಡ್ ಆಗಿದ್ದಂತಹ ಒಂದು BSPಯಲ್ಲಿ ಒಬ್ಬ ಸ್ಪೃಶ್ಯರೊಬ್ಬ ನಿಂತು ಆ ಪಕ್ಷಕ್ಕೊಂದು ಘನತೆ ತಂದುಕೊಡ್ಲಿಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿದೆ ನಾನು. ಹಾಗಾಗಿ ನಿಂತೆ, ಸೋತೆ, ಬಂದೆ ಅಷ್ಟೇ. ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಅದರಿಂದ. ಸರ್, ಮೊದಲ ಬಾರಿಗೆ ನೀವು BSPಯನ್ನು ಬಿಟ್ಟಿದ್ದು ಯಾಕೆ ಸರ್? BSPಯಲ್ಲಿ ನನಗೆ ಮೊದಲಿಂದಲೂ ಒಲವಿತ್ತು. ಯಾಕಂದರೆ 1986ರಲ್ಲಿ ಕಾಂಶಿರಾಮ್ ಸಾಹೇಬರು ಬೆಂಗಳೂರಿಗೆ ಬಂದಾಗ ಅವ್ರನ್ನ ಮೊಟ್ಟ ಮೊದಲು ಇಂಟರ್ವ್ಯೂ ಮಾಡಿದ್ದು ಲಂಕೇಶ್ ಪತ್ರಿಕೆಗೆ ನಾನು. ಅದಾದಮೇಲೆ ಕಾಂಶಿರಾಮ್ ಸಾಹೇಬರು ಬೆಂಗಳೂರಿಗೆ ಬಂದಾಗಲಿಲ್ಲ ನಾನು ಅವ್ರನ್ನ ಭೇಟಿ ಮಾಡ್ತಾ ಇದ್ದೆ. ನನ್ನ ಮೇಲೆ ಕಾಂಶಿರಾಮ್ ಸಾಹೇಬರು ಭಾಳ ಇನ್ಫ್ಲೂಯೆನ್ಸ್ ಮಾಡಿದ್ರು. ಆ ಸಂದರ್ಭದಲ್ಲೇ ಅವ್ರು ಹೇಳಿದ್ರು, ನೀವು ಪಾಲಿಟಿಕ್ಸ್ ಬಂದುಬಿಡಿ ಅಂತ. ಇಲ್ಲ ಸರ್, ನಾನು ಜರ್ನಲಿಸ್ಟ್ ಆಗೇ ಇರ್ತೀನಿ ಅಂತೇಳಿ ಇದ್ದುಬಿಟ್ಟೆ. ಆವಾಗಲೇ ಹೋಗ್ಬಿಟ್ಟು ಚೆನ್ನಾಗಿರ್ತಿದ್ದೀನೋ ಅಂತ ಅನಿಸ್ತು. ಆ ಪ್ರೀತಿ ಇತ್ತಲ್ಲ ಕಾಂಶಿರಾಮ್ ಸಾಹೇಬ್ರ ಬಗ್ಗೆ ಮತ್ತು ಅಂಬೇಡ್ಕರಿಸಮ್ ಬಗ್ಗೆ ಇದ್ದಂಥ ಪ್ರೀತಿ, ಇಡೀ ಇಂಡಿಯಾ ದೇಶದಲ್ಲಿರುವಂಥ ಏಕೈಕ ಅಸ್ಪೃಶ್ಯರ ಪಕ್ಷ BSP. ಆ ಕಾರಣಕ್ಕೋಸ್ಕರ ನಾನೇನು ಮಾಡಿದೆ, ಅದನ್ನು ನಾನು ಯಾಕೆ ನಾನು ತಗೋಬಾರ್ದು ಅಂತೇಳ್ಬಿಟ್ಟು ನಾನು ಅದು ಒಳಗಡೆ ಹೋಗಿ ನಾನು ಎಲೆಕ್ಷನ್ ನಿಲ್ಲೋ ಅಷ್ಟು ಇನ್ವಾಲ್ವ್ ಆಗಲಿಕ್ಕೆ ಸಾಧ್ಯ ಆಯಿತು. ಸರ್, BSPಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ರೆ MP ಎಲೆಕ್ಷನ್ಗೆ BSP ಅಧ್ಯಕ್ಷರು ಮತ್ತು BSP ಕಡೆಯಿಂದ ನಿಮಗೆ ಸಂಪೂರ್ಣವಾದ ಬೆಂಬಲ ಸಿಗ್ತಾ ಸರ್? ಸಿಗಲೇ ಇಲ್ಲ. ನನಗೆ ಒಂದು ಬಾವುಟ ಕೂಡ ಸಿಗಲಿಲ್ಲ, ₹1 ಕೂಡ ಸಿಗಲಿಲ್ಲ, ಒಂದು ಕರಪತ್ರ ಕೂಡ ಸಿಗಲಿಲ್ಲ. ಆದರೆ ನಾನು ಆ ಪಕ್ಷದ ಬಗ್ಗೆ ಹೇಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಯಾಕಂದರೆ ಇರೋದೇ ಅದೊಂದು ಪಕ್ಷ, ಅದ್ರ ಬಗ್ಗೆ ನಾನು ಯಾಕೆ ನೆಗೆಟಿವ್ ಆಗಿ ಹೇಳಲಿ ಅಂತ ಸುಮ್ಮನೆ ಆಗಿಬಿಟ್ಟೆ. ಆದರೆ ನಾನು ಈ ಸತ್ಯನ ಹೇಳಬೇಕಾಗತ್ತೆ. ನನಗೆ ಆ ಪಕ್ಷದಿಂದ ಯಾವ ಬೆಂಬಲವೂ ಸಿಗಲಿಲ್ಲ. ಅಲ್ಲಿನ ಲೋಕಲ್ ಕಾರ್ಯಕರ್ತರು ಒಂದು ಸ್ವಲ್ಪ ಕೆಲಸ ಮಾಡಿದ್ರು ಅನ್ನೋದು ಬಿಟ್ಟರೆ ಇನ್ನೇನು ನನಗೆ ದೊಡ್ಡ ಪ್ರಮಾಣದಲ್ಲಿ ಸಿಗಲೇ ಇಲ್ಲ. ಆ ಸಂದರ್ಭದಲ್ಲಿ ಹೆಲ್ಪ್ ಮಾಡಿದಂಥ ಕೆಲಸ ಮಾಡಿದಂಥ ಕಾರ್ಯಕರ್ತನ ಯಾರಾದರೂ ಹೆಸರಿಸ್ಬೋದಾ? ಆ್ಯಕ್ಚುಲಿ ನನಗೆ ಆ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ನನಗೆ ಸಹಾಯ ಮಾಡಿದಂಥವರು ಮಾರಸುಬ್ರಹ್ಮಣ್ಯಪ್ಪ ಸಹಾಯ ಮಾಡಿದ್ರು. ಆಮೇಲೆ ದೇವನಹಳ್ಳಿಯಲ್ಲಿ ನಮ್ಮ ಇವರಿರ್ಬೋದು, ಮಹೇಶ್ ದಾಸ್ ಇರ್ಬೋದು. ಆಮೇಲೆ ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹುಡುಗರು ದಿಲೀಪ್ ಇರ್ಬೋದು, ಅಲ್ಲಿರುವಂಥ ಕೆಲವರು ಹುಡುಗರು ಅವರೆಲ್ಲರೂ ಕೂಡ ಸಹಾಯ ಮಾಡಿದ್ರು ನನಗೆ. ಪ್ರಾಮಾಣಿಕವಾಗಿ ಅವರೆಲ್ಲ ಕೆಲಸ ಮಾಡಿದ್ರು. ಆದರೆ ದೊಡ್ಡ ಪ್ರಮಾಣದಲ್ಲಿ ಆಗಲಿಲ್ಲ. ಯಾಕಂದರೆ MP ಎಲೆಕ್ಷನ್ಗೆ ಮಾಡಬೇಕಾದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾಗಿತ್ತು. ಆಗ ಸ್ಟೇಟ್ ಅಧ್ಯಕ್ಷರಾಗಿದ್ದವರು ನನಗೆ ಯಾವ ರೀತಿಯ ಸಹಾಯನೂ ಮಾಡಲಿಲ್ಲ. ಸರ್, ದೇಶದ ಆರ್ಥಿಕ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ಪ್ರಸ್ತುತ ಪರಿಸ್ಥಿತಿ ನಿಮ್ಗೆ ಗೊತ್ತಿರೋಂಥ ವಿಚಾರನೇ. ಯುವಕರು ಉದ್ಯೋಗವನ್ನು ಕಳ್ಕೊಳ್ತಾ ಇದ್ದಾರೆ, GDP ಕಡಿಮೆ ಆಗೋಗಿದೆ, ಮೈನಸ್ ಆಗೋಗಿದೆ. ಇದಕ್ಕೆಲ್ಲ ಕೊರೋನಾ ಕಾರಣನಾ ಇಲ್ಲ ದೇಶದ ಆಡಳಿತ ವೈಫಲ್ಯ ಕಾರಣ ಅಂತೀರಾ? ಇದು ಕರೋನಾ ಬರೋ ಅಷ್ಟೊತ್ತಿಗೆ ಇಲ್ಲಿನ ಆರ್ಥಿಕ ಪರಿಸ್ಥಿತಿ ಕೆರೆ ಹಿಡಿದೋಗಿತ್ತು. ಎಲ್ರಿಗೂ ಗೊತ್ತಿದೆ, ಆರ್ಥಿಕ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿ ಎಂದೂ ಆಗಿರಲೇ ಇಲ್ಲ. ಒಂದು ಕಡೆ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಒಂದು ಕಡೆ ಹೇಳ್ತಾರೆ, ಆಗ BJP ಇರಲಿಲ್ಲ, ಆಗಿದ್ದು ಜನಸಂಘ ಅಂತ. ಇಡೀ ಜಗತ್ತಿನಲ್ಲಿ ಒಂದೇ ಒಂದು ಪಕ್ಷಕ್ಕೆ ಯಾವುದೇ ಆರ್ಥಿಕ ಕಾರ್ಯಕ್ರಮ ಇಲ್ಲದಿರೋಂಥ ಏಕೈಕ ಪಕ್ಷ ಅಂದರೆ ಜನಸಂಘ ಅಂತ ಹೇಳ್ಬಿಟ್ಟು. ಇವತ್ತಿಗೂ ಕೂಡ BJPಗೆ ಯಾವುದೇ ಆರ್ಥಿಕ ಕಾರ್ಯಕ್ರಮ ಇಲ್ಲ. ಅದರಿಂದಾಗಿ ಇಲ್ಲಿನ ಆರ್ಥಿಕ ಪರಿಸ್ಥಿತಿ ಅಂತೂ ತೀರಾ ಕೆಟ್ಟೋಗಿತ್ತು. ಅದೇ ಸಂದರ್ಭದಲ್ಲಿ ಕರೋನಾ ಬಂದಿದ್ದರಿಂದ ಇವ್ರಿಗೆ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಆಯಿತು. ಅದರಿಂದ ಕರೋನಾನ ತೋರಿಸ್ಕೊಂಡು ಆರ್ಥಿಕ ಪರಿಸ್ಥಿತಿ ಕೆಟ್ಟೋಗಿದೆ ಅಂತೇಳಿ. ಕರೋನಾ ಬರದೇ ಇದ್ದಿದ್ರು ಕೂಡ ಇವ್ರ ಸ್ಥಿತಿ ಹಿಂಗೆ ಇರ್ತಾ ಇತ್ತು. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ MP ಎಲೆಕ್ಷನಲ್ಲಿ ದೇಣಿಗೆಗಳು ದ್ವಾರಕಾನಾಥ್ ಸರ್ಗೆ ತುಂಬ ಬಂತು ಅಂತೇಳಿ ಹೇಳ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ದೇಣಿಗೆ ಕೊಟ್ಟವರು ಯಾರಾದರೂ ಒಬ್ಬರು ನಾನು ದೇಣಿಗೆ ಕೊಟ್ಟೆ ಅಂತ ಬಂದು ಹೇಳಿಬಿಡ್ಲಿ ನೋಡೋಣ. ಯಾರಾದರೂ ಒಬ್ಬರು ಬಂದಿದ್ದೆ ನಾನು ಈ ದೇಣಿಗೆ ಕೊಟ್ಟಿದ್ದೀನಪ್ಪ ಅಂತ ಹೇಳಿಬಿಟ್ಟು ಪ್ರಚಾರ ಮಾಡಿದ್ರು, ಕೋಟ್ಯಾಂತರ ರೂಪಾಯಿ ಬಂದುಬಿಟ್ಟಿದೆ ಅಂತ ಇದೆ ಅಂತ. ಆ್ಯಕ್ಚುಲಿ ನಾನು ಮನೆಯಲ್ಲಿದ್ದಂತಹ ಒಡವೆ ಮಾರಿ ಮಾನ ಉಳಿಸ್ಕೋಬೇಕಾಯ್ತು. ಯಾಕಂದರೆ ನನಗೆ ಬಾವುಟಕ್ಕೆ, ನನಗೆ ಇದಕ್ಕೆ ಕರಪತ್ರಕ್ಕೆ, ಓಡಾಟಕ್ಕೆ ನನಗೆ ವೈಕೈ ಇದ್ದೇ ಇದ್ದರಿಂದಾಗಿ ನಾನು ಬಳಸ್ಕೋಬೇಕಾಯಿತು. ಆದರೆ ಸಹಾಯ ಮಾಡ್ತಿದ್ದಂಥವ್ರು ಯಾರೂ ಸಹಾಯ ಮಾಡಿಲ್ಲ. ದೇಣಿಗೆ ಕೊಟ್ಟಂಥವ್ರು ಒಂದು ಬೆರಳೆಣಿಕೆ ಅಷ್ಟು ಜನ. ಅದು ಕೂಡ ನಾನು ಓಪನ್ ಆಗಿ ಇದರಲ್ಲಿ ಅನೌನ್ಸ್ ಮಾಡಿಬಿಟ್ಟಿದ್ದೆ. ಅವ್ರು ಬ್ಯಾಂಕಿಗೆ ಕಳಿಸಿದ್ರೆ ಆ ಬ್ಯಾಂಕ್ ಅಕೌಂಟ್ ನಿಮಗೆ ಕೊಡ್ತಿತ್ತು. ಯಾರು ಕೂಡ 50,000ಕ್ಕಿಂತ ಹೆಚ್ಚು ಕೊಟ್ಟಿಲ್ಲ. ಒಂದು MP ಎಲೆಕ್ಷನ್ಗೆ ನೀವು 50,000 ಎಲ್ಲ ಸೇರಿದ್ರೆ ನನಗೆ ಹಾರ್ಡ್ಲಿ ನನಗೆ ಸಿಕ್ಕಿದ್ದು ಒಂದು 17 ಲಕ್ಷ.
ನನ್ನ ಕೈಯಿಂದ ಅರೇಂಜ್ ಮಾಡಿದ್ದು ಒಂದು 4-5 ಲಕ್ಷ ನಾನು ಅರೇಂಜ್ ಮಾಡಿಕೊಟ್ಟಿದ್ದು. ಎಲ್ಲ 21 ಲಕ್ಷದಲ್ಲಿ ನಾನು MP ಎಲೆಕ್ಷನ್ ಮಾಡಿದ್ದೆ. ಸರ್, ದ್ವಾರಕಾನಾಥ್ ಸರ್ ಅವರು BSP ಬಿಟ್ಟಿದ್ದಾರೆ ಅಂತ ಪ್ರಚಾರ. BSP ನಾನು ಬಿಟ್ಟು ಇಲ್ಲ, ಒಳಗಡೆನೂ ಇಲ್ಲ ಅಂತ ಸ್ಥಿತಿಯಲ್ಲಿದ್ದೀನಿ. ಯಾಕೆ ಅಂತಂದರೆ ನಾನು BSPನ ನಾನು ರಾಜೀನಾಮೆ ಕೊಟ್ಟೆ, ಇದು ಮಾಡಲಿಲ್ಲ. ಅಟ್ ದ ಸೇಮ್ ಟೈಮ್ BSPಲಿ ಆ್ಯಕ್ಟಿವ್ ಆಗೂ ಇಲ್ಲ. ನಾನು ಸುಮ್ಮನೆ ಇದ್ಬಿಟ್ಟಿದ್ದೀನಿ ಅಷ್ಟೇ. ಈಗಿರೋ BSP ನಾಯಕರ ಜೊತೆ ಒಳ್ಳೆ ಸಂಪರ್ಕ ಇದೆ. ಅವ್ರ ಕಾರ್ಯಕ್ರಮ ಕರೆದ್ರೆ ಹೋಗ್ತೀನಿ, ಎಲ್ಲಾದರೂ ಸುಮಾರು ಕಡೆ ಕಾರ್ಯಕ್ರಮ ಕರೀತಾರೆ, ಹೋಗ್ತೀನಿ, ಭಾಷಣ ಮಾಡ್ತೀನಿ. ನನ್ನ ಕೈಯಲ್ಲಿ ಏನು ಸಾಧ್ಯ ಮಾಡ್ಕೊಂಡ್ಬರ್ತಾಯಿದ್ದೆ. ನಾನು BSPಯಿಂದ ನಾನೇನು ದೂರ ಏನು ಅಂದರೆ ಈಗಲೂ BSPಯಲ್ಲಿ ಇದ್ದೀನಿ. ಅವ್ರು ಈಗಲೂ ಕೂಡ ನನ್ನ ಒಬ್ಬ ಕಾರ್ಯಕರ್ತರಾಗಿ, ಅದು ಒಬ್ಬ ನನ್ನ ನಾಯಕನಾಗೆ ನೋಡ್ತಾರೆ. ಸರ್, ನೀವು ಅದು ಮೆಂಬರ್ಶಿಪ್ಪು ಎಲ್ಲ ತಗೊಂಡಿದ್ದೀರಾ? ಮೆಂಬರ್ಶಿಪ್ ಅಂದರೆ ಎಲೆಕ್ಷನ್ಗೆ ನನಗೆ ಟಿಕೆಟ್ ಕೊಟ್ಟಿದ ತಕ್ಷಣ ಮೆಂಬರ್ಶಿಪ್ ಬಂದಂಗೆ ಅಲ್ವಾ ಅದು. ಎಲೆಕ್ಷನ್ಗೆ ಟಿಕೆಟೇ ಕೊಟ್ಟರಲ್ಲ, ಇದು ಮೆಂಬರ್ಶಿಪ್ ಏನು ಬರುತ್ತೆ. ಸರ್, ಕೊಳ್ಳೇಗಾಲ ಶಾಸಕರು N. ಮಹೇಶ್ ಅವರು BSPಯಿಂದ ಉಚ್ಚಾಟನೆಗೊಂಡರು. ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಅಲ್ಲ, ಅದು ನನಗೆ ಅದು ತೀರಾ ವೈಯಕ್ತಿಕ ಅಂತ ಅನಿಸುತ್ತೆ. ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ಕೇಂದ್ರದ BSP ಪಕ್ಷ ಮತ್ತು ಇಲ್ಲಿನ ಇವ್ರ ನಡುವೆ ಭಾಳ ವ್ಯತ್ಯಾಸಗಳಿತ್ತು, ಭಾಳ ಕನ್ಫ್ಯೂಷನ್ಸ್ ಇದ್ವು. ಅವರಿಬ್ಬರ ನಡುವೆ ಭಾಳ ಒಂದು ರೀತಿಯ ಮುಸ್ಕಿನ ಗುದ್ದಾಟ ಇದ್ದಿದ್ದರಿಂದಾಗಿ ಅದು ಅವ್ರನ್ನ ಹೊರಗಡೆ ಹಾಕಬೇಕಾಯ್ತು ಅಂತ ಅನಿಸುತ್ತೆ ನನಗೆ. ಸರ್, ನಿಮ್ಮ ದೃಷ್ಟಿಯಲ್ಲಿ ಅಸ್ಪೃಶ್ಯ, ಅಲೆಮಾರಿ, ಆದಿವಾಸಿ ಸಮುದಾಯಗಳ ಶಾಶ್ವತ ವಿಮೋಚನೆಯ ಮಾರ್ಗ ಯಾವುದು ಸರ್? ಇವ್ರಿಗೆಲ್ಲ ಒಂದು ಶಾಶ್ವತವಾದ ವಿಮೋಚನೆ ಕೊಡಬೇಕಾದ್ರಿಂದ ಒಂದು, ನಮಗೆ ಈ ಸಮುದಾಯಗಳಿಗೆ ಪೊಲಿಟಿಕಲ್ ಪವರ್ ಬೇಕು. ಪೊಲಿಟಿಕಲ್ ಪವರ್ ತಗೊಳ್ಳೋವಂಥವ್ರಿಗೆ ಆ ಕಾನ್ಷಿಯಸ್ನೆಸ್ ಇರಬೇಕು. ಬಾಬಾ ಸಾಹೇಬ್ ಏನು ಹೇಳಿದ್ದು, ಶಾಸನವನ್ನು ರೂಪಿಸುವ ಜಾಗಕ್ಕೆ ನಾವು ಹೋಗೋದ ಹೊರತು ನಮ್ಮ ಬದಲಾವಣೆ ಸಾಧ್ಯವಿಲ್ಲ ಅಂತೇಳ್ಬಿಟ್ಟು ಬಾಬಾ ಸಾಹೇಬ್ ಹೇಳಿದ್ದು. ಆ ಪ್ರಜ್ಞೆ ಇರುವಂಥವರು ಪೊಲಿಟಿಕಲ್ ಪವರ್ ಸಿಕ್ಕಿದ್ದು ಅಂದರೆ ಅದಾಗತ್ತೆ. ಆಮೇಲೆ ಅದಕ್ಕೆ ಬೇಸಿಸ್ ಆಗಬೇಕಾಗಿರುವಂಥದ್ದು ಬಾಬಾ ಸಾಹೇಬ್ರ ಸಂವಿಧಾನದ ಮೂಲಕ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಸರ್, ಲಂಕೇಶ್ ಪತ್ರಿಕೆಯಿಂದ ನೀವೇ ಹೊರಗಡೆ ಬಂದ್ರಾ ಇಲ್ಲ ಕೆಲಸದಿಂದ ತೆಗೆದುಹಾಕಿದ್ರೆ ಸರ್? ಇಲ್ಲ, ಲಂಕೇಶ್ ಪತ್ರಿಕೆ 20 ವರ್ಷ ಕೆಲಸ ಮಾಡಿದೆ. ಲಂಕೇಶ್ರ ಸತ್ತೋಗಿದ್ದ ದಿವಸ ನಾನು ಹೊರಗಡೆ ಹೋದೆ ಅಷ್ಟೇ. 20 ವರ್ಷ ಅವ್ರು ಬದುಕಿರೋವ್ರಿಗೂ, ಅವ್ರ ಆರಂಭದಿಂದ ಕಡೆವರೆಗೂ ಇದ್ದೆ. ಲಂಕೇಶ್ರು ತೀರ್ಕೊಂಡ್ಮೇಲೆ ಗೌರಿ ಇವರೆಲ್ಲ ಬಂದರು. ಅವ್ರಿಗಿಟ್ಟು ನಮಗೆಲ್ಲ ಭಾಳ ಜೂನಿಯರ್ಸ್ ಅವರು. ಆಮೇಲೆ ಅವ್ರಿಗೆ ಲಂಕೇಶ್ ಪತ್ರಿಕೆಯಲ್ಲಿ ಎಂದೂ ಅವ್ರು ಕೆಲಸ ಮಾಡಿರಲಿಲ್ಲ. ಹಾಗಾಗಿ ಅವ್ರ ಜೊತೆಲಿ ಕೆಲಸ ಮಾಡೋಕ್ಕೆ ಕಷ್ಟ ಆಗತ್ತೆ ಅಂತ ಹೊರಗಡೆ ಬಂದೆ. ಸರ್, ಗೌರಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಗೌರಿ ನನಗೆ ಭಾಳ ಒಳ್ಳೆ ಸ್ನೇಹಿತೆ ಆಗಿದ್ಲು. ನಾನು ಗೌರಿನ ಭಾಳ ವರ್ಷಗಳ ಕಾಲ ನೋಡಿದ್ದೆ. ಯಾಕಂದರೆ ನಾವು ಲಂಕೇಶ್ ಪತ್ರಿಕೆಯಲ್ಲಿ ಬರೆಯುವಂಥ ಸಂದರ್ಭದಲ್ಲಿ ಆಕೆ ಇನ್ನೂ ಓದ್ತಾ ಇದ್ಲು. ನಾವು ಪತ್ರಿಕೆ ಆಫೀಸ್ಗೆ ಹೋದಾಗ ಮನೆ ಮತ್ತು ಆಫೀಸ್ ಒಂದೇ ಕಡೆ ಇದ್ದಿದ್ದರಿಂದ ಆಕೆ ಜೊತೆ ನಮಗೆ ಸಂಪರ್ಕ ಆಗ್ತಾಯಿತ್ತು. ಆಮೇಲೆ ಆಕೆ ಇಂಗ್ಲೀಷ್ ಪತ್ರಕರ್ತೆ ಆದಾಗಲೂ ಕೂಡ ಲಂಕೇಶ್ ಪತ್ರಿಕೆಯಲ್ಲಿ ಬರೆದಂಥ ಅನೇಕ ಬರಹಗಳನ್ನು ನಾವು ಆಕೆಗೆ ಹಂಚ್ಕೊಳ್ತಾ ಇದ್ವಿ. ಆಕೆ ಅದನ್ನು ಇಂಗ್ಲೀಷಲ್ಲಿ ಸಂಡೇನಲ್ಲಿರ್ಬೋದು, ಹೆರಾಲ್ಡಲ್ಲಿರ್ಬೋದು ಬರಿತಾ ಇದ್ಲು ಆ ಸಂದರ್ಭದಲ್ಲಿ. ಹಾಗಾಗಿ ನನಗೂ ಆಕೆಗೂ ಒಳ್ಳೆಯ ಇದಿತ್ತು. ಮತ್ತು ಇಬ್ಬರದು ಕೂಡ ಒಂದೇ ರೀತಿ ಐಡಿಯಾಲಜಿ ಇದ್ದಿದ್ದರಿಂದಾಗಿ ನಾವಿಬ್ಬರಲ್ಲಿ ಅಂಥ ಭಿನ್ನಾಭಿಪ್ರಾಯ ಇರಲಿಲ್ಲ. ಸರ್, ಬಡ್ತಿ ಮೀಸಲಾತಿ ವಿಚಾರವಾಗಿ ದ್ವಾರಕಾನಾಥ್ ಅವರ ಹೋರಾಟ ಏನು? ಬಡ್ತಿ ಮೀಸಲಾತಿ ಬಗ್ಗೆ ಮೊದಲು ಅದರ ಬಗ್ಗೆ ಅರಿವು ಕೊಟ್ಟಿದ್ದು ನಾನೇ ಅಂತ ಹೇಳ್ಬೋದು. ಎದೆ ತಟ್ಕೊಂಡು ಹೇಳ್ತೀನಿ. ಯಾಕಂದರೆ ಬಡ್ತಿ ಮೀಸಲಾತಿ ಏನು ಅಂತ ಗೊತ್ತಿರಲಿಲ್ಲ. ಯಾಕೆ ಅದನ್ನ ಹೇಳಿದೆ ಅಂತ ಹೇಳಿದ್ರೆ, ಬಡ್ತಿ ಮೀಸಲಾತಿ ಬಗ್ಗೆ ಹಿಂದೆ 80ರ ದಶಕದಲ್ಲೇ ಹೋರಾಟ ಆರಂಭ ಆಯಿತು. ಆ ಹೋರಾಟ ಆರಂಭ ಆದಾಗ ಲಂಕೇಶ್ ಪತ್ರಿಕೆಯಲ್ಲಿ 2 ಪುಟಗಳ ಲೇಖನ ಬರ್ತಿದ್ದು ನಾನು. ಆಗಲೇ ಅದು ನನ್ನ ಜ್ಞಾನದಲ್ಲಿ ಇದ್ದಿದ್ದರಿಂದಾಗಿ ಬಡ್ತಿ ಮೀಸಲಾತಿ ಆಗಿದ ತಕ್ಷಣ ಶುರು ಮಾಡ್ತಾರೆ. ನಾನೇನು ಅದರ ಕೇಸ್ ತಗೋಬೇಕು ಅಂತ ಮಾಡಲಿಲ್ಲ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ ತಕ್ಷಣ ಕೆಲವರು ಕೇಸಸ್ ಕೊಟ್ಟರು ನನಗೆ. ಸುಮಾರು 670 ಕೇಸ್ಗಳನ್ನು ನಾನು ಸುಪ್ರೀಂ ಕೋರ್ಟಲ್ಲಿ ಹಾಕ್ತೆ. ಅದರಲ್ಲಿ ಒಂದು 5-6 ಜನ ಲಾಯರ್ಗಳನ್ನ, ಇನ್ಕ್ಲೂಡಿಂಗ್ ನಾಗಮೋಹನ್ ದಾಸ್, ನಾನು ಲಾಯರ್ಗಳನ್ನ ಎಂಗೇಜ್ ಮಾಡಿದೆ. ಭಾಳ ಕಷ್ಟ ಬಿದ್ದೆ. ಒಂದಷ್ಟು ಹಣ ಕೊಟ್ಟರು ಆ ಸಂದರ್ಭದಲ್ಲಿ ಬಿಗಿನಿಂಗಲ್ಲಿ. ಆಮೇಲೆ ಹಣನೂ ಕೊಡೋದು ನಿಲ್ಲಿಸ್ಬಿಟ್ರು. ಆಮೇಲೆ ಅನೇಕ ಜನ ಹಣ ವಸೂಲಿ ಮಾಡಿ ನನಗೆ ಕೊಡ್ತೀವಿ ಅಂತೇಳಿ ಯಾರೂ ₹1 ಕೂಡ ನನಗೆ ಕೊಡಲಿಲ್ಲ ಆ ಸಂದರ್ಭದಲ್ಲಿ. ಕಡೆಗೆ ನಾನು ಕೇಸನ್ನ ನಡೆಸ್ಕೊಂಡು ಹೋದೆ. ಕಡೆಗೆ ಯಶಸ್ವಿ ಆದ್ವಿ. ಅದರ ಕಾನೂನು ಹೋರಾಟಕ್ಕೆ ಅಂತ ಹೇಳ್ಬಿಟ್ಟು SC/ST ನೌಕರರು ನಿಮಗೆ ಹಣ ಕೊಟ್ಟಿದ್ರು ಅಂತೇಳಿ ಆರೋಪ ಮಾಡ್ತಾರೆ. ಹೌದು, ಆರೋಪ ಅಲ್ಲ. ನಾನು ಲಾಯರ್ ಕೆಲಸ ಮಾಡಬೇಕು, 5 ಜನ ಇವ್ರಿಗೆ ನಾನು ಲಾಯರ್ಸ್ ಕೊಡಬೇಕಲ್ವಾ. ಆದರೆ ಕೊಟ್ಟಿದ್ದೆಷ್ಟು ಅನ್ನೋದು ಭಾಳ ಇಂಪಾರ್ಟೆಂಟ್. ಎಷ್ಟು ಕೊಟ್ಟಿದ್ರು ಸರ್? ಹಾರ್ಡ್ಲಿ ನನಗೆಲ್ಲ ಈ ಕೇಸ್ಗೆಲ್ಲ ಸೇರಿದ್ದು ಅಂತ ಹೇಳಿದ್ರೆ 25ರಿಂದ 30 ಲಕ್ಷ. 25ರಿಂದ 30 ಲಕ್ಷ.
ಸುಪ್ರೀಂ ಕೋರ್ಟ್ಗೆ ಹೋಗಿ ಆ ಲಾಯರ್ಗಳಿಗೆ ಒಬ್ಬೊಬ್ಬರಿಗೆ 5-5 ಲಕ್ಷ ಕೊಟ್ಟರೆ ಕೂಡ ಮುಗಿದೋಗುತ್ತೆ. ಸುಪ್ರೀಂ ಕೋರ್ಟಲ್ಲಿ ನಿಮ್ಗೆ ಗೊತ್ತಿದೆ, ಅದು 670 ಕೇಸುಗಳು ಹಾಕಿರೋದು, 1-2 ಕೇಸುಗಳು. ಸರ್ 1.76 ಕೋಟಿ ಕೊಟ್ಟಿದ್ವಿ ನಾವು ದ್ವಾರಕಾನಾಥ್ ಅವ್ರಿಗೆ ಅಂತ ಆರೋಪ ಮಾಡ್ತಾರೆ. ಏನು ಹೇಳ್ತೀರಾ? ಬಂದಿದೆ. ಯಾರಾದರೂ ಒಬ್ಬರು ಅದ್ರ ಬಗ್ಗೆ ನನಗೆ ದಾಖಲೆ ತೋರಿಸಲಿ, ಕೊಟ್ಟಿದ್ದವ್ರು ಹೇಳಲಿ ಬಂದಿದ್ದೆ, ನಾನು ಮುಂದೆ ಬಂದು ಹೇಳಲಿ, ಅಥವಾ ದಾಖಲೆ ತೋರಿಸ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಅವ್ರು ಕೊಟ್ಟಿರೋದು ಪ್ರತಿಯೊಂದು ಕೂಡ ನಾನು ಬರೆದಿಟ್ಟಿದ್ದೀನಿ, ಬರೆದಿಟ್ಟಿರೋದನ್ನು ಕೂಡ ನಾನು ಮಾಡಿದ್ದೀನಿ. ಅದು 1 ಕೋಟಿ ಅಲ್ಲ, ನನಗೆ 10 ಕೋಟಿ ಕೊಟ್ಟಿದ್ದಿದ್ರು ಕೂಡ ಕಡಿಮೆನೇ ಹಂಗೆ ನೋಡಿದ್ರೆ. ಯಾಕೆಂತ ಕೇಳಿದ್ರೆ ಅಷ್ಟು ಕೆಲಸ ಮಾಡಿದ್ದೀನಿ ನಾನು. ರಾತ್ರಿ ಆಗಲಂತೆ ಕೆಲಸ ಮಾಡಿದ್ದೀವಿ, ಲೈಬ್ರರಿಲಿ ಕುಂತ್ಕೊಂಡು ದಿನಗಟ್ಟಲೆ ಕೆಲಸ ಮಾಡಿದ್ದೀವಿ ನಾನು, ನಾಗಮೋಹನ್ ದಾಸ್ ನಾವೆಲ್ಲ. ಆಮೇಲೆ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅವರು ನೇಮಿಸಿದಂಥ ಲಾಯರ್ಗಳು ಒಂದು ದಿನಕ್ಕೆ 2.5 ಕೋಟಿ ಇದು ಫೀಸ್ ಮಾಡುವಂಥವ್ರು. ಅಂಥ ಲಾಯರ್ಗಳ ವಿರುದ್ಧ ನಾವು ಹೋರಾಟ ಮಾಡಿದ್ದು. ಅವ್ರ ವಿರುದ್ಧ ಹೋರಾಟ ಮಾಡಿ ನಾವು ಗೆದ್ಕೊಂಬಂದಿರೋದೇ ಆಶ್ಚರ್ಯ. ಅದರಲ್ಲಿ ಏನಾದರೂ ನನಗೆ 40 ಲಕ್ಷಕ್ಕಿಂತ ಹೆಚ್ಚು ಎಲ್ಲಾದರೂ ಕೊಟ್ಬಿಟ್ಟಿದ್ರೆ ನಾನು ತೋರಿಸ್ಬಿಡ್ಲಿ, ನಾನು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀನಿ. ಸರ್, ನಿಮ್ಮ ದೃಷ್ಟಿಯಲ್ಲಿ ದಲಿತ ಚಳುವಳಿಗೂ ಕಾನ್ಸಿರಾಮ್ ಅವರ ಚಳುವಳಿಗೂ ಇರೋ ವ್ಯತ್ಯಾಸಗಳೇನು ಸರ್? ದಲಿತ ಚಳುವಳಿಗೆ ನಿರ್ದಿಷ್ಟವಾದಂತಹ ಒಂದು ಪೊಲಿಟಿಕಲ್ ಥಿಯರಿ ಇರಲಿಲ್ಲ, ಮತ್ತು ದಲಿತ ಚಳುವಳಿ ಪೊಲಿಟಿಸೈಸ್ ಆಗಲಿಲ್ಲ. ಕಾನ್ಶಿರಾಮ್ ಅವ್ರ ಚಳುವಳಿ ಪೊಲಿಟಿಸೈಸ್ ಆಯಿತು. ಅವ್ರಿಗೊಂದು ಪೊಲಿಟಿಕಲ್ ಥಿಯರಿ ಇತ್ತು. ಅವ್ರಿಗೆ ಯಾವುದೇ ವಿಧದಲ್ಲಾದರೂ ನಾವು ಇದನ್ನು ಅಧಿಕಾರವನ್ನು ತಗೊಂಡಾಗ ಮಾತ್ರ ನಾವು ಇದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬಿಟ್ಟು ಅವರಿಗೆ ಗೊತ್ತಿತ್ತು. ಹಾಗಾಗಿ ಅದು ಸಾಧ್ಯ ಆಗಲಿಕ್ಕೆ ಸಾಧ್ಯ ಆಯಿತು. ಅವರು ಅಧಿಕಾರ ತಗೊಳ್ಳೋಕೆ ಸಾಧ್ಯ ಆಯಿತು. 4 ಸಲ ಮಾಯಾವತಿ ಅವರು ಚೀಫ್ ಮಿನಿಸ್ಟರ್ ಆಗಲಿಕ್ಕೆ ಸಾಧ್ಯ ಆಯಿತು. ಆದರೆ DSSನ ಒಬ್ಬ MLA ಮಾಡಲಿಕ್ಕೆ ಕೂಡ ನಮಗೆ ಸಾಧ್ಯ ಆಗಲಿಲ್ಲ ಅಷ್ಟು ದೊಡ್ಡ ಹೋರಾಟದಲ್ಲಿ. ಸರ್, ಪ್ರಸ್ತುತ ಈಗ ರಾಜ್ಯದಲ್ಲಿರುವಂಥ ದಲಿತ ನಾಯಕರು ದಲಿತ ಚಳುವಳಿಯನ್ನು ಕಡೆ ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ದಲಿತ ಚಳುವಳಿ ಒಂದು ಕಲೆಕ್ಟಿವ್ ಆಗಿ ಇಲ್ವಲ್ಲ, ಸುಮಾರು ಗುಂಪುಗಳಾಗ್ಬಿಟ್ಟಿದೆ. ಸುಮಾರು ಗುಂಪುಗಳಾಗಿರೋದ್ರಿಂದ ಆಯಾ ಇಶ್ಯೂಗಳನ್ನು ಅವ್ರು ಅಡ್ರೆಸ್ ಮಾಡ್ತಾ ಇರ್ಬೋದು ಅನ್ನೋದು ಬಿಟ್ಟರೆ, ಕಲೆಕ್ಟಿವ್ ಆಗಿ ಅದಕ್ಕೊಂದು ಪೊಲಿಟಿಕಲ್ ಇದು ಬೇಕು ಅಂತ ಹೇಳ್ಬಿಟ್ಟು ಎಂದೂ ಮಾಡೇ ಇಲ್ಲ, ಯಾರೂ ಮಾಡೇ ಇಲ್ಲ. ಸರ್, ಅಂಬೇಡ್ಕರ್ ಸಂಶೋಧನಾ ಕೇಂದ್ರ ಇದೆಯಲ್ಲ, ಅಂಬೇಡ್ಕರ್ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಹೆಸರಲ್ಲಿ ದ್ವಾರಕಾನಾಥ್ ಅವರು 60 ಲಕ್ಷ ಪಡೆದುಕೊಂಡು ಅವ್ರಿಗೆ ಇಷ್ಟ ಬಂದವ್ರಿಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋ ಆರೋಪ. ನಾನ್ಸೆನ್ಸ್ ಅದು. ಯಾಕಂದರೆ ನಾನು ಅಲ್ಲಿ ಮಾರ್ಗದರ್ಶನ ಅಷ್ಟೇ. ನನಗೆ ಅವರು ಆ ಪುಸ್ತಕಗಳನ್ನು ಮಾಡಿದ್ದಕ್ಕೆ ನನಗೆ ಕೊಟ್ಟಿರೋದು 1.5 ಲಕ್ಷ ರೂಪಾಯಿ. 1.5 ಲಕ್ಷ ರೂಪಾಯಿ ನಾನು ಅಷ್ಟು ಪುಸ್ತಕಗಳನ್ನು ಮಾಡಲಿಕ್ಕೆ ಕೊಟ್ಟಿರುವಂಥದ್ದು. ಆ ದುಡ್ಡು ಕೊಡುವಂಥದ್ದು ಸರ್ಕಾರ. ಅಲ್ಲೊಬ್ಬ ಡೈರೆಕ್ಟ್ರ್ ಇರ್ತಾರೆ, ಅಲ್ಲೊಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ, ಅವರೆಲ್ಲ ಇಟ್ಕೊಂಡು ಮಾಡಿರೋಂಥದ್ದು. ಆ ಹುಡುಗರು ಕೂಡ ಯಾರ ಕೈಯಲ್ಲಿ ಮಾಡಿಸಿರೋದು, ನಾನು ಎಲ್ಲ ದಲಿತ ಹುಡುಗರ ಕೈಯಲ್ಲಿ ಮಾಡಿಸಿರೋಂಥದ್ದು. ಅವ್ರಿಗೆ ಒಬ್ಬೊಬ್ಬರಿಗೆ 3.5 ಲಕ್ಷ ಕೊಟ್ಟಿದ್ದಾರೆ. ಒಂದೊಂದು ಪುಸ್ತಕಕ್ಕೆ, ಒಂದು ಪುಸ್ತಕ ಬರ್ಕೊಡೋಕ್ಕೆ 3.5 ಲಕ್ಷ ಕೊಟ್ಟಿದ್ದಾರೆ. ಅದು 10 ಪುಸ್ತಕ ಒಂದು ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ದೀನಿ. ಈಗ ಇನ್ನೊಂದು ಪ್ರಾಜೆಕ್ಟಲ್ಲಿ ಸುಮಾರೊಂದು 6 ಪುಸ್ತಕ ಮಾಡಬೇಕಾಗಿದೆ, ಅದನ್ನು ಮಾಡ್ತಾಯಿದ್ದೀನಿ ಅನ್ನೋದು ಬಿಟ್ಟರೆ, ಅದರಲ್ಲಿ ನನಗೆ 1.5 ಲಕ್ಷ ನನಗೆ ಕೊಟ್ಟಿರುವಂತಹ ಫೀಸ್ ಬಿಟ್ಟರೆ ಇನ್ನೊಂದು ರೂಪಾಯಿ ತಗೊಳಕ್ಕಾಗಿಲ್ಲ. ಸರ್, ಯಾವೆಲ್ಲ ವಿಷಯಗಳ ಮೇಲೆ ಪುಸ್ತಕಗಳನ್ನು, ಯಾವ ಸಮುದಾಯಗಳನ್ನು ನೆಗ್ಲೆಕ್ಟ್ ಮಾಡಿದ್ರು, ಈಗ ಫಾರ್ ಎಕ್ಸಾಂಪಲ್ ಅಸಾದಿ ಮಾದಿಗ ಸಮುದಾಯದ ಒಂದು ಸೆಕ್ಟ್ ಅದು. ಆಮೇಲೆ ಸುಡುಗಾಡ್ಸಿದ್ರಿರ್ಬೋದು, ಅಥವಾ ಹಳ್ಳೇರಿರ್ಬೋದು, ಅಥವಾ ಪಂಬದ ಇರ್ಬೋದು, ಅಥವಾ ಬಂಗಿ ಇರ್ಬೋದು. ಅವರೆಲ್ಲರೂ ಬಂಗಿ ಮಾಡಿದ್ದ್ಯಾರು? ನಮ್ಮ ದಯಾನಂದ, ಟೀಕೆ ದಯಾನಂದ್. ಅಸಾದಿ ಮಾಡಿದ್ದಾರು ಭಾಸ್ಕರ್ ಪ್ರಸಾದ್. ಎಲ್ಲ ನಮ್ಮ ಹುಡುಗರ ಕೈಯಲ್ಲಿ ಮಾಡಿಸಿದ್ದು. ಇದ್ರ ಮೇಲೂ ಕೂಡ ಇಷ್ಟು ವಿಷ ಕಾರ್ತಿದ್ದಾರೆ ಅಂತ ಹೇಳಿದ್ರೆ, ಅವರ ಮನಸ್ಸಲ್ಲಿ ನಿಜವಾಗ್ಲೂ ಕೂಡ ಒಳ್ಳೆತನ ಅನ್ನೋದಿಲ್ಲ ಅಂತ ಕಾಣುತ್ತೆ. ಆ ಪ್ರಶ್ನೆಗಳು ನಿಮ್ಗೆ ಯಾರು ಹೇಳಿ ಕಳಿಸಿದ್ರು ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅವ್ರ ಮನಸ್ಸಲ್ಲಿ ಒಳ್ಳೆತನ ಇದು ಯಾರೋ ಹೇಳಿ ಕಳಿಸಿದಲ್ಲ, ನಾನು ಕೆಲವು ಕಡೆ ಸಂಗ್ರಹ ಮಾಡಿದ್ದು ಸರ್. ನಾವು ಈಗೇನೆ ಕೆಲವು ವ್ಯಕ್ತಿಗಳನ್ನು ಇಂಟರ್ವ್ಯೂ ಮಾಡಿದಾಗ ಅವರು ಮಾತಾಡಿದಂಥ ಕೆಲವು ಸಂದರ್ಭಗಳಲ್ಲಿ ನಾನು ಅದನ್ನು ನೋಟ್ ಮಾಡಿ ಇಟ್ಕೊಂಡಿರ್ತೀನಿ. ಅವುಗಳನ್ನು ನಿಮ್ಮ ಮುಂದೆ ಡೈರೆಕ್ಟಾಗಿ ನೀವು ಸಿಕ್ಕಿದಾಗ ನಿಮ್ಗೊಂದು ಹೇಳ್ತೀನಿ. ನಾನು ಒಬ್ಬ ಜರ್ನಲಿಸಮ್ ಮಾಡಿರೋದ್ರಲ್ಲಿ ಹೇಳ್ತಾ ಇದ್ದೀನಿ, ಪ್ರಶ್ನೆ ಕೇಳೋವಾಗಲೂ ಕೂಡ ನಾವು ಯಾವ ವ್ಯಕ್ತಿ ಹೇಳ್ದ ಅದರ ಅಥೆಂಟಿಸಿಟಿ ಏನು ಅಂತ ಹೇಳಬೇಕು. ಈಗ ಒಂದು ಪುಸ್ತಕದ ಅಂಬೇಡ್ಕರ್ ಇದರಲ್ಲಿ ನಾನೊಬ್ಬ ಅಲ್ಲಿ ಡೈರೆಕ್ಟರ್ ಆಗಿದ್ದಿದ್ರೆ ಅಥವಾ ಮಿನಿಸ್ಟರ್ ಆಗಿದ್ದಿದ್ರೆ, ಹೌದು ನಾನು ಇಷ್ಟು ಬಿಫ್ಸ್ ಆಪರೇಷನ್ ಮಾಡಿದ್ದೀನಿ. ಸರ್, ನಾವು ಪರ್ಟಿಕ್ಯುಲರ್ ಆಗಿ ಈ ಕ್ವಶನ್ಗಳನ್ನು ಯಾಕೆ ಕೇಳ್ತಾ ಇದ್ದೀವಿ ಅಂತಂದರೆ, ದ್ವಾರಕಾನಾಥ್ ಅವರು ಸಮಾಜಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತು. ಅವರ ಹೆಸರಿಗೆ ಮಸಿ ಬಳಿಯುವಂಥ ಶಕ್ತಿಗಳು ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಿಮ್ಮ ಉದ್ದೇಶ ನನಗೆ ಅರ್ಥ ಆಯಿತು. ನಿಮ್ಮ ಉದ್ದೇಶ ಒಳ್ಳೆಯದೇ. ನಾನು ಹೇಳ್ತಾ ಇರೋಂಥದ್ದು ಏನು ಅಂತಂದರೆ, ಕೆಲವು ಭಾಳ ನೋವು ಕೊಡ್ತವೆ. ಹೌದು ಸರ್. 46 ವರ್ಷಗಳ ಕಾಲ ನಾನೇನಾದರೂ
BSPನೋ ಕಾಂಗ್ರೆಸ್ಸು BJPನೋ ಕಾಂಗ್ರೆಸ್ಸು ಇದಕ್ಕೆ ಸೇರಿಬಿಟ್ಟಿದ್ರೆ ಇವತ್ತೆಲ್ಲೋ ಇರ್ತಾ ಇದ್ದೆ ನಾನು. ಆದರೆ ನಾನೇನು ಸ್ಯಾಕ್ರಿಫೈಸ್ ಮಾಡ್ತೀನಿ ಅಂತ ಜಂಬ ಕೊಚ್ಕೊಳ್ತಾ ಇಲ್ಲ. ನನಗೊಂದು ಕಮಿಟ್ಮೆಂಟ್ ಇತ್ತು. ಆ ಕಮಿಟ್ಮೆಂಟಿಂದಾಗಿ ನಾನು ಇವತ್ತು ಮಾಡ್ಕೊಂಬಂದೆ. ನನ್ನ ಜೀವನದಲ್ಲಿ ಮಾಡಿರುವಂತಹ ಏಕೈಕ ಆಸ್ತಿ ಇದೊಂದೇ ಮನೆ. ಅದು ಕೂಡ ಈ ಏನು ಲೋ ಕಾಸ್ಟಲ್ಲಿ ಕಟ್ಟಿರುವಂಥ ಮನೆ. ನಮ್ಮ ಮನೆಯಲ್ಲಿ ಇದಿಲ್ಲ, ಏನು ಮೊಸೈಕ್ ಇಲ್ಲ, ಮರ ಯೂಸ್ ಮಾಡಿಲ್ಲ ಅಥವಾ ಮಾರ್ಬಲ್ ಯೂಸ್ ಮಾಡಿಲ್ಲ. ನಿಮಗೆ ಗೊತ್ತಿದೆ, ಇದಕ್ಕೆ ನಾವು ಪ್ಲಾಸ್ಟಿಕ್ ಕೂಡ ಮಾಡಿಲ್ಲ. ಅಂಥ ಒಂದು ಆದಷ್ಟು ಚೀಪೆಸ್ಟಾಗಿ ಮನೆ ಕಟ್ಕೊಂಡು ಬಿಟ್ಟರೆ ನನ್ನ ಜೀವನದ ಅದು ಲಾಯರ್ ಕೆಲಸ ಮಾಡಿ. ಲಾಯರ್ ಕೆಲಸ 36 ವರ್ಷಗಳ ಕಾಲ ಲಾಯರ್ ಕೆಲಸ ಮಾಡಿದವರು ಎಷ್ಟು ಕೋಟಿ ಮಾಡಿರ್ತಾರೆ ಇಮ್ಯಾಜಿನ್ ಮಾಡ್ಕೊಂಡು. ನಾನು ಕೂಡ ಭಾಳ ದೊಡ್ಡ ಲಾಯರ್ ಆಗಿ ಹೆಸರು ಮಾಡಿದಂಥವನು. ಆದರೆ ದುಡ್ಡು ಮಾಡಲಿಲ್ಲ, ಹೆಸರು ಮಾಡಿದ್ದೀನಿ. ಆದರೆ ಒಂದು ಏನಾಗುತ್ತೆ, ನನಗೆ ಪ್ರತಿ ಸಲ ಅನಿಸೋದೇನಂತಂದರೆ ಕಡೆಯಲ್ಲಿ ಬಾಬಾ ಸಾಹೇಬರು ಎಷ್ಟು ನೋವು ಪಟ್ಟರು ಅನ್ನೋದು ನನಗೀಗ ಅರ್ಥ ಆಗ್ತಾಯಿದೆ. ಯಾಕಂದರೆ ಈ ಸಮುದಾಯಗಳಿಗೋಸ್ಕರ ಎಲ್ಲವನ್ನೂ ಸ್ಯಾಕ್ರಿಫೈಸ್ ಮಾಡಿದಂಥ ಅವ್ರಿಗೆ ಕಡೆಯಲ್ಲಿ ಎಂತ ನೋವು ಬರುತ್ತಪ್ಪ ಅಂತ ಹೇಳ್ಬಿಟ್ಟು ನೋವಾಗುತ್ತೆ ನನಗೆ. ಒಂದು ಕಡೆ ಅವರೇ ಹೇಳ್ತಾರಲ್ವಾ ಸರ್, ನಾನು ನಿಮಗೋಸ್ಕರ ಇಷ್ಟೆಲ್ಲ ಹೋರಾಡ್ತಾ ಇದ್ದೀನಿ, ನೀವೇ ನನ್ನನ್ನು ಆಪೋಸಿಟ್ ಮಾಡ್ತಾ ಇದ್ದೀರಾ. ನಾಲ್ಕು ಚಂದ್ರ ಹತ್ತು ಹೇಳ್ತಾರಲ್ಲ ಕಡೆ ಮಾತುಗಳು, ಆ ಮಾತುಗಳು ಮತ್ತೆ ಮತ್ತೆ ನೆನಪಾಗ್ತವೆ. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಮಾಡಿದ್ಮೇಲೆ ಇಷ್ಟು ಒಳ್ಳೇದನ್ನೆಲ್ಲ ಬಿಟ್ಬಿಟ್ಟು ನಾನು ಅಲ್ಲಿ ದುಡ್ಡು ತಿಂದ್ಬಿಟ್ಟು ಇಲ್ಲಿ ನನಗೆ ಏನಂತ ಗ್ರಾಚಾರ. ನನಗೆ ಇವತ್ತು ಕೂಡ ಕೋಲಾರದಲ್ಲಿ ನನ್ನೊಂದು ಚೌಟ್ರಿ ಇದೆ, ನಮ್ಮನೆ ಇತ್ತು, ನಮ್ಮ ಫ್ಯಾಮ್ಲಿದು. ಅಲ್ಲಿ ನನಗೆ ಬೇಕಾದ ಸೈಟ್ಗಳಿದ್ದಾವೆ, ನನ್ನ ದೊಡ್ಡ ಮನೆ ಇದೆ ಅಲ್ಲಿ. ನಾನೇನು ಭಿಕ್ಷಕನಾಗಿ ಬಂದಿರೋನಲ್ಲ, ನಾನು ಚೆನ್ನಾಗಿರೋನೇ ಬಂದಿದ್ದೀನಿ. ನಾನು ಕಮಿಟ್ಮೆಂಟ್ಗೋಸ್ಕರ ಇಲ್ಲಿದ್ದೀನಿ. ನನಗೇನು ಇದಿರಲಿಲ್ಲ, ನನಗೇನು ಇಲ್ಲೇ ಸಿಕ್ಕಾಕೋಬೇಕು ಅಂತ ಗ್ರಾಚಾರ ಏನಿರಲಿಲ್ಲ. ನಾನು ಎಂದೂ ಕೂಡ ಯಾರ ಕಾಲಿಗೂ ಬಿದ್ದಿಲ್ಲ, ಯಾವ ನಾಯಕನ ಕಾಲಿಗೂ ಬಿದ್ದಿರಲಿಲ್ಲ. ಒಂದು ಸ್ವಲ್ಪ ಕಾಂಪ್ರಮೈಸ್ ಆಗಿದ್ದಿದ್ರು ಕೂಡ ನಾನಿವತ್ತು ಯಾವುದೋ ಸ್ಥಾನದಲ್ಲಿ ಇರ್ತಾ ಇದ್ದೆ. ಯಡಿಯೂರಪ್ಪ ಇದೇ ಜಾಗದಲ್ಲಿ ಬಂದು ನಾನು ಕೇಳ್ಕೊಂಡ್ರು, ನೀವು ಬನ್ನಿ ಅಂತೇಳಿ ನಮ್ಮ ಹೆಂಗಸರಿಗೆ ಹೇಳಿದ್ರು, ನಿಮ್ಮ ಗಂಡ ಗವರ್ನರ್ ಆಗ್ತಾರಮ್ಮ ಒಂದು ದಿವಸ, ಅವ್ರಿಗಿರುವಂಥ ನಾಲೆಡ್ಜ್ಗೆ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟೆ. ನಮ್ಮ ಮಿಸಸ್ ಹೇಳಿದ್ರು, ಇಲ್ಲ ಸರ್, ಅವರು ಅಂಬೇಡ್ಕರಿಸಮಿಂದ ಹೊರಗಡೆ ಬರಲ್ಲ, ಅವ್ರ ಜೀವನೇ ಅದು, ಅವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ಚಿಕ್ಕಬಳ್ಳಾಪುರದಲ್ಲಿ ನಾನು ನಿಂತಾಗ್ಲೂ ಕೂಡ ಅಷ್ಟೇ, ನನಗೆ ಟಿಕೆಟ್ ಕೊಡೋಕೆ ರೆಡಿ ಇದ್ರು. ದೇವೇಗೌಡರ ಕರೆದು ಬಿಟ್ಟು ನಿಮ್ಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು. ಇದೆಲ್ಲ ನಡೀದೇ ಇಲ್ಲ, ಇದೆಲ್ಲ ಹೇಳೋದಕ್ಕೆ ಬೇಕಾದಷ್ಟಿದೆ. ಆದರೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತಂದರೆ, ಇದನ್ನೆಲ್ಲವನ್ನೂ ಹೊರತುಪಡಿಸಿ ನಾನು ಯಾಕೆ ಇಲ್ಲಿ ನಿಂತೆ ಅನ್ನೋದು. ಇವತ್ತು ನಾನು ಬರೆದಿರುವಂಥ ಪುಸ್ತಕಗಳು, ಎಲ್ಲ ಪುಸ್ತಕಗಳು, ಈಗ ಇವತ್ತು ಅಂಬೇಡ್ಕರ್ ಸಂವಿಧಾನ ಬರೆದ್ರ ಅಂತ ಕಂಡಿದ ತಕ್ಷಣ ಫಸ್ಟ್ ಉತ್ತರ ಕೊಡೋವನ್ನ ನಾನು. ಅಂಬೇಡ್ಕರ್ ಹಿಂಗೆ ಬರೆದ್ರು ಅಂತೇಳ್ಬಿಟ್ಟು ದಾಖಲೆಗಳ ಸಮೇತ ಉತ್ತರ ಕೊಡೋವನ್ನ ನಾನು. ನನ್ನ ರೀಸೆಂಟ್ನ ಸಂವಿಧಾನದ ಪುಸ್ತಕದಲ್ಲಿ ನಾನು ಅದಕ್ಕೋಸ್ಕರ ಯಾರು ಸಂವಿಧಾನವನ್ನು ಪುನರ್ವಿಮರ್ಶೆ ಮಾಡಬೇಕು ಅಂತ ಹೇಳಿದ್ರು ಜಸ್ಟಿಸ್ MN ವೆಂಕಟಾಚಲಯ್ಯ, ಅವ್ರಿಗೆಲ್ಲ ಮುನ್ನುಡಿ ಬರ್ಸಿದ್ದೀನಿ. ಹೌದು, ಯಾಕೆ ಸರ್ ಹಂಗೆ ಮಾಡಿದ್ರೆ? ಅವರೇ ಬರಬೇಕಾಗಿರೋದು. ಈಗ ನಿಮ್ಮದನ್ನು ನಾನು ಓದೋದು, ನನ್ನ ನೀವು ಓದ್ಕೊಡೋದ್ರೆ ನಾವೆಲ್ಲಿ ಅಂಬೇಡ್ಕರ್ ತಲುಪಿಸ್ತೀವಿ ನಾವು. ಇವತ್ತು MN ವೆಂಕಟಾಚಲಯ್ಯ ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ಮುನ್ನುಡಿ ಬರೀತಾರೆ ಅಂತಂದ್ರೆ ನಾವು ಗರ್ವ ಪಡಬೇಕು. ಅಯ್ಯೋ ನೋಡು, ಅವ್ರು ವಿರೋಧ ಮಾಡ್ಕೊಂಡು ಹೋಗಿದ್ದವ್ರ ಕೈಲಿ ಮುನ್ನುಡಿ ಬರ್ಸಿದ್ದಾರೆ ಅಂತ. ಅದು ನಿಜವಾಗ್ಲೂ ಕೂಡ ನಮ್ಮ ಯಶಸ್ಸದು. ನಾವು ಯಾರಿಗೆ ತಲುಪಿಸ್ಬೇಕು ಅಂಬೇಡ್ಕರ್? ಇವತ್ತು ನಾವೇ ಓದ್ಕೊಡೋದಾ? ನಾನು ಬರೆದು ನೀವು ಓದೋದು, ನೀವು ಬರೆದು ನಾನು ಓದೋದಾ? ನಾವು ತಲುಪಿಸ್ಬೇಕಾಗಿರೋದು ವಿರೋಧಿ ಪಾಳ್ಯಕ್ಕೆ. ವಿರೋಧಿ ಪಾಳ್ಯದಲ್ಲಿ ಏನು ಯಾರು ಅಂಬೇಡ್ಕರ್ ಬರೀಲೇ ಇಲ್ಲ ಅಂತ ಹೇಳ್ತಾ ಇದ್ರು, ಅವ್ರು ಬಂದು ಇನಾಗ್ರೇಟ್ ಮಾಡಿದ್ರು, ಅವ್ರು ಗಂಟೆಗಟ್ಟಲೆ ಮಾತಾಡಿದ್ರು. ಅವ್ರ ಕೈಲಿ ಮಾತಾಡಿಸೋದಿದೆಯಲ್ಲ, ಇದು ಮಾಡಿದ್ರಿಂದಾಗಿ ಸುಮಾರು 1 ವಾರದ ಕಾಲ ಚರ್ಚೆ ಆಯಿತು ಅಸೆಂಬ್ಲಿಯಲ್ಲಿ ಸಂವಿಧಾನದ ಬಗ್ಗೆ. ಇದ್ರ ಬಗ್ಗೆ ಎಷ್ಟು ಖುಷಿ ಪಡ್ಬೇಕು ನಾವು, ಎಷ್ಟು ಸಂತೋಷ ಪಡ್ಬೇಕು ನಾವು. ಅಯ್ಯೋ ಸಂವಿಧಾನ ತಗೊಂಡೋಗ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟಿದೆ. ಇದುವರೆಗೂ ಕೂಡ ಒಂದೇ ಒಂದು ಸಂವಿಧಾನ ತೋರಿಸ್ಬಿಡಿ ಅಂಬೇಡ್ಕರ್ ಫೋಟೋ ಇರೋದು, ಅಂಬೇಡ್ಕರ್ ಹೆಸರು ಇರೋಂಥದ್ದು. ಫಸ್ಟ್ ಟೈಮ್ ಅಂಬೇಡ್ಕರ್ ಹೆಸರು ಮತ್ತು ಫೋಟೋ ಸಂವಿಧಾನದ ಮೇಲೆ ಬರೋದಾಯಿತು. ಅದ್ರ ಜೊತೆಗೆ ಅಂಬೇಡ್ಕರೇ ಸಂವಿಧಾನ ಬರೆದ್ರ ಅಂತ ಪ್ರಶ್ನೆಗಳಿಗೆ ಅದರೆಲ್ಲದಕ್ಕೂ ಉತ್ತರ ಇದೆ, ವಿತ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ. ಅಂಥದ್ದೊಂದು ಬಂದಾಗ ಹೆಂಗೆ ರಿಸೀವ್ ಮಾಡ್ಕೋಬೇಕದನ್ನ, ಅದರಲ್ಲಿ ತಪ್ಪಿದೆ, ಇದರಲ್ಲಿ ತಪ್ಪಿದೆ, ಅದಕ್ಕೆ ಅವ್ರ ಕೈಲಿ ಬರ್ಸ್ಬಾರ್ದಾಗಿತ್ತು, ಇವ್ರ ಕೈಲಿ ಏನು ಎಲ್ಲೋಗ್ತಿದ್ದೀವಿ ನಾವು. ಕಾಂಚೀರಾಮ್ ಸಾಹೇಬರು BJP ಜೊತೆಲಿ ಕೂಡ ಸೇರಿಕೊಂಡು ಸರ್ಕಾರ ಮಾಡ್ತಾರೆ. ಯಾಕೆ ಅಂದರೆ ಪವರ್ ಬೇಕು ಅಂತ. ಇಟ್ಸ್ ಎ ಸ್ಟ್ರಾಟಜಿ ಹಾಗೆ ಹೇಳ್ತಾರೆ ಅವರು. ಪತ್ರಕರ್ತರು ಕೇಳ್ತಾರೆ, ನಿನ್ನೆವರೆಗೂ ಬೈತಾ ಇದ್ರಿ, ಇವತ್ತು ಅವ್ರ ಜೊತೆಗೆ ಸರ್ಕಾರ ಮಾಡಿಬಿಟ್ಟಿದ್ದೀರಿ, ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಕಾಂಚೀರಾಮ್ ಸಾಹೇಬ್ ಆಟೋಮೆಟಿಕ್ಕಾಗಿ ಕೇಳ್ತಾರಲ್ವ? ಕೇಳಿದಾಗ ಕಾಂಚೀರಾಮ್ ಸಾಹೇಬ್ರು ಹೇಳ್ತಾರೆ, ನಾವು ಮುಂದಕ್ಕೆ ಹೋಗ್ಬೇಕಪ್ಪ, ಹೋಗ್ಲೇಬೇಕು, ನಾವು ಏನು ಮಾಡೋದು ನಿಲ್ಲೋಂಗಿಲ್ಲ, ಕುದುರೆಗೋಸ್ಕರ ಕಾಯ್ತಾ ಇದ್ವಿ, ಕುದುರೆ ಸಿಕ್ಕಿಲ್ಲ ಕತ್ತೆ ಮೇಲೆ ಹೋಗ್ತೀವಿ, ಕತ್ತೆ ಸಿಕ್ಕಿದೆ ಕತ್ತೆ ಮೇಲೆ ಹೋಗ್ತೀವಿ ಅಂತ ಹೇಳ್ತಾರೆ. ಅದು ಆ ಸ್ಟ್ರಾಟಜಿ ಬೇಕು ನಮಗೆ. ಇವತ್ತು ನಾನೇನು ಅಲ್ಲಿಗೆ ಹೋಗಿ ನಾನು ಅವ್ರ ಕೈಯಲ್ಲಿ ಸಂವಿಧಾನ ಬಿಡುಗಡೆ ಮಾಡಿಸ್ಕೊಂಡು ನಾನೇನು ಯಾವುದೇ ಅಧಿಕಾರ ಅಂತ ತಗೊಬಿಡ್ಲಿಲ್ಲ. ನಾನು ಅವ್ರನ್ನ ರೀಚ್ ಮಾಡಿಸ್ದೆ. ಅವ್ರಿಗೆ ಇನ್ವಿಟೇಷನ್ ಕೊಡೋಕೆ ಹೋದಾಗ
ಯಡಿಯೂರಪ್ಪನವರು ನಮ್ಮ ಜೊತೆ, ನಾನು ಮಹೇಶ್ ಅಣ್ಣ ಇಬ್ಬರು ಹೋದಾಗ ನಮ್ಮ ಜೊತೆ ಮಾತಾಡಿದ್ರು. ಹೌದಲ್ಲ, ಅಸೆಂಬ್ಲಿಯಲ್ಲಿ ಯಾಕೆ ಮಾಡಬಾರ್ದು, ಇದು ಒಳ್ಳೆ ಐಡಿಯಾ ಅಂತ ಹೇಳ್ಬಿಟ್ಟದೆ. ಆಮೇಲೆ ಇವ್ರ ಜೊತೆ ಸ್ಪೀಕರ್ ಜೊತೆ ಮಾತಾಡಿದ್ದು. ಇವತ್ತು ಸಂವಿಧಾನದ ಬಗ್ಗೆ ಚರ್ಚೆ ಆಯಿತು ಇಡೀ ಇಂಡಿಯಾ ದೇಶದಲ್ಲೇ ಫಸ್ಟ್ ಟೈಮು. ಅದು ಕಾರಣಕರ್ತರು ಯಾರು? ಆ ಕಾರಣಕರ್ತರನ್ನು ನೀವು ಇವತ್ತು ಅನುಮಾನದಿಂದ ನೋಡಬೇಕಾ, ಪ್ರೀತಿಯಿಂದ ನೋಡಬೇಕಾ? ನಿಮ್ಮಲ್ಲಿ ಪ್ರೀತಿ ಇದ್ದರೆ ಪ್ರೀತಿಯಿಂದ ನೋಡ್ತಿದ್ರಿ, ವಿಷಯ ತುಂಬಿಕೊಡಿದ್ರೆ ಇನ್ನೇನು ಹೆಂಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಿಮಗೆ? ಸರ್, ಗಾಂಧಿ ಮತ್ತು ಅಂಬೇಡ್ಕರ್ ಅವರನ್ನು, ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಳಿ ಸರ್ ಅಂತ ನಿಮ್ಮ ಮುಂದೆ ಪ್ರಶ್ನೆ ಇಟ್ಟಾಗ ಯಾರನ್ನ ಆಯ್ಕೆ ಮಾಡ್ಕೊಳ್ತೀರಾ? ಗಾಂಧೀಜಿನೇ ಅಲ್ಲ, ಅಂಬೇಡ್ಕರ್ ಸಾಹೇಬ್ರ ಜೊತೆ ಯಾರನ್ನಿಟ್ಟರು ಕೂಡ ನಾನು ನನ್ನ ಆಯ್ಕೆ ಅಂಬೇಡ್ಕರ್. ಯಾಕಂದರೆ ಅಂಬೇಡ್ಕರ್ ಬಗ್ಗೆ ನಾನು ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ನಾನು ಕಂಪೇರಿಟಿವ್ ಸ್ಟಡಿಗೋಸ್ಕರ ನಾನು ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಗ್ತೀನಿ. ಅಲ್ಲಿ ಉಳ್ಕೊಂಡು ಅವ್ರ ಬಗ್ಗೆ ಎಂಟೈರ್ ಡೀಟೇಲ್ಸ್ನ ಸ್ಟಡಿ ಮಾಡ್ಕೊಂಬಂದ. ಥರ್ಗುಡ್ ಮಾರ್ಷಲ್ ಪ್ಲೇಸು, ಅವರು ಮೊಟ್ಟ ಮೊದಲ ಬ್ಲ್ಯಾಕ್ ಜಡ್ಜ್ ಅವರು ಅಮೇರಿಕಾದ, ಅವ್ರ ಜೊತೆಲಿ ಕಂಪೇರಿಟಿವ್ ಸ್ಟಡಿ ಮಾಡಿದೆ. ದಕ್ಷಿಣ ಆಫ್ರಿಕಾಗೆ ಹೋಗ್ಬಿಟ್ಟಿದ್ದೆ, ನೆಲ್ಸನ್ ಮಂಡೇಲಾ ಜೊತೆಲಿ ಕಂಪೇರಿಟಿವ್ ಸ್ಟಡಿ ಮಾಡ್ತೀನಿ. ಅಮೇರಿಕಾದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಜೊತೆಯಲ್ಲಿ ಅಂಬೇಡ್ಕರ್ನ ಕಂಪೇರಿಟಿವ್ ಸ್ಟಡಿ ಮಾಡಿದ್ದೀನಿ. ಇದೆಲ್ಲ ನೋಡಿದಾಗ ಜಗತ್ತಿನ ಏಕೈಕ ಶ್ರೇಷ್ಠ ತತ್ವಜ್ಞಾನಿ ಕೂಡ ಅಂಬೇಡ್ಕರ್ ಅಂತ ಹೇಳಿದ್ದೀನಿ. ಅದನ್ನ ನಾನು ಬರೀ ಮಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ಉಡಾಫೆಯಿಂದ ಹೇಳ್ತಾ ಇಲ್ಲ, ವಿತ್ ದಾಖಲೆಗಳನ್ನು ಕೊಟ್ಟು ಹೇಳ್ತೀನಿ ಅದನ್ನು. ಹಾಗಿರುವಾಗ ನನಗೆ ಗಾಂಧಿ ಎಲ್ಲ ಅವರೆಲ್ಲ ಲೆಕ್ಕಕ್ಕೆ ಅಲ್ಲ ನನ್ನ ಪ್ರಕಾರ. ಅಂಬೇಡ್ಕರ್ ಬಂದ ಕಡೆ ಗಾಂಧಿನ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಬೇರೆ ವಿಷಯದಲ್ಲಿ, ಆದರೆ ಅಂಬೇಡ್ಕರ್ ಅಂತ ಇಶ್ಯೂ ಬಂದಾಗ ಅಂಬೇಡ್ಕರ್ ಈಸ್ ಅಲ್ಟಿಮೇಟ್ ಫಾರ್ ಮೀ. ಅದಕ್ಕೆ ನಾನೊಂದು ಮಾತು ಹೇಳಿದ್ದೀನಿ, ನೀವು ನಿಮಗೆ ಕೇಳಿದಿರೋ ಇಲ್ಲೋ, ಗಾಂಧಿನ ಫಾದರ್ ಆಫ್ ಅವರ್ ನೇಷನ್ ಅಂತ ಕೇಳ್ತಾರೆ, ನಾನು ಅಂಬೇಡ್ಕರ್ನ ಮದರ್ ಆಫ್ ಅವರ್ ನೇಷನ್ ಅಂತ ಕರಿತೀನಿ. ಫಾದರ್ ಅಂತ ಹೇಳ್ತಾರೆ ನಂಬಿಕೆ, ತಾಯಿ ಹೇಳಿದಳಪ್ಪ ನಿಮ್ಮ ಅಪ್ಪ ಅಂತ ಹೇಳ್ಬಿಟ್ಟು, ಅದು ನಂಬಿಕೆ ಅಷ್ಟೇ. ಆದರೆ ಮದರ್ ಅನ್ನೋದು ವಾಸ್ತವ. ಹಾಗಾಗಿ ಅಂಬೇಡ್ಕರ್ ಇಸ್ ದ ಮದರ್ ಆಫ್ ಅವರ್ ನೇಷನ್ ಅಂತ ಹೇಳಿ. ಸರ್, ಈ ಅಂಬೇಡ್ಕರ್ ವಾದ ಅಂದರೆ ಏನು ಸರ್? ಅಂಬೇಡ್ಕರ್ ವಾದ ಈಸ್ ನಥಿಂಗ್ ಬಟ್ ಇಟ್ಸ್ ಎ ಕಾನ್ಸ್ಟಿಟ್ಯೂಷನ್ ವಾದ. ಸಂವಿಧಾನವಾದವನ್ನೇ ನಾವು ಅಂಬೇಡ್ಕರ್ ವಾದ ಅಂತ ಕರೀಬೋದು. ಸಂವಿಧಾನದಲ್ಲಿ ಬರೀ SC ST OBC ಮೈನಾರಿಟಿಗಳಿಗೆ ಮಾತ್ರ, ಅಥವಾ ಅಲ್ಲಿರುವಂತಹ ಬೇರೆ ಬೇರೆ ಸಣ್ಣ ಸಮುದಾಯಗಳಿಗೆ, ಡಿಪ್ರೆಸ್ಡ್ ಕ್ಲಾಸಸ್ ಮಾತ್ರ ಮಾನ್ಯತೆ ಕೊಟ್ಟಿರೋದಲ್ಲ. ಇಡೀ ಪಶು ಪ್ರಾಣಿ ಪಕ್ಷಿಗಳಿಗೂ ಕೂಡ ಅಲ್ಲಿ ಮಾನ್ಯತೆ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್. ಹಾಗಾಗಿನೇ ನಾನು ಸಂವಿಧಾನವನ್ನು ಮನುಷ್ಯ ಕೇಂದ್ರಿತ ಅಂತ ಕರೆಯಲ್ಲ, ಅದು ಜೀವ ಕೇಂದ್ರಿತ ಸಂವಿಧಾನ ಅಂತ ಕರಿತೀನಿ. ಜೀವ ಕೇಂದ್ರಿತ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಒಂದು ಸಣ್ಣ ಪ್ರಾಣಿಗೆ ಧಕ್ಕೆ ಆದರೂ ಕೂಡ ಸಂವಿಧಾನದ ಪ್ರಕಾರ ನೀವು ಅದ್ರ ಮೇಲೆ ಆ್ಯಕ್ಷನ್ ತಗೋಬೋದು. ಅಲ್ಲೊಂದು ಗಿಡ ಮರಕ್ಕೆ ಧಕ್ಕೆ ಆದರೂ ಕೂಡ, ಅಲ್ಲೊಂದು ನೀರಿನ ಸಮಸ್ಯೆ ಆದರೂ ಕೂಡ, ಎಲ್ಲದಕ್ಕೂ ಕೂಡ ಅಲ್ಲಿ ಪರಿಹಾರ ಇದೆ. ಹಾಗಾಗಿ ಅಂಬೇಡ್ಕರಿಸಮ್ ಇಸ್ ಈಕ್ವಾಲಿಟಿನ ನಾವು ಸಂವಿಧಾನದ ಮೂಲಕ ತರಲಿಕ್ಕೆ ಸಾಧ್ಯ ಆಗುತ್ತದ್ದು. ಮತ್ತು ಪ್ರಿಯಂಬಲ್ಲು, ಯಾವುದನ್ನು ನಾವು ಪ್ರಿಯಂಬಲ್ ಅಂತ ಕರಿತೀವಿ, ಸಮಾನತೆ, ಸಹೋದರತ್ವ ಮತ್ತು ಸಹಬಾಳ್ವೆ ಇದೆಯಲ್ಲ, ಸಂವಿಧಾನದ ಮೂಲ ಗುಣ ಅದು, ಸಂವಿಧಾನ ಹೃದಯ ಅದು. ಹಾಗಾಗಿ ಅಂಬೇಡ್ಕರಿಸಮ್ ನಥಿಂಗ್ ಬಟ್ ಕಾನ್ಸ್ಟಿಟ್ಯೂಷನಿಸಮ್. ಸರ್, ದಲಿತರು ಮಾತ್ರ ಅಂಬೇಡ್ಕರ್ ಅವ್ರ ಬಗ್ಗೆ ಓದ್ಕೋಬೇಕಾ, ತಿಳ್ಕೊಬೇಕಾ? ಬೇರೆ ಅಂದರೆ ಈಗ ಅಸ್ಪೃಶ್ಯರಲ್ಲದವ್ರಿಗೂ ಅಂಬೇಡ್ಕರ್ ಅವ್ರ ಬಗ್ಗೆ, ಅಂಬೇಡ್ಕರ್ ಅವರ ಜೀವನದ ಬಗ್ಗೆ, ಅವರ ಬರವಣಿಗೆಗಳ ಬಗ್ಗೆ ಅದನ್ನೆಲ್ಲನೂ ಕಲಿಸ್ಕೊಡ್ಬೋದಲ್ವ ಸರ್, ಹೇಳ್ಬೋದಲ್ವಾ? ಈಗ ನಾನು ನನ್ನದೇ ಸಮುದಾಯದ ಮೀಟಿಂಗ್ಸ್ಗೆ ಹೋಗಿರಲಿಲ್ಲ, ಇತ್ತೀಚೆಗೆ ಹೋಗೋಕ್ಕೆ ಶುರು ಮಾಡಿದೆ. ಮೊಟ್ಟ ಮೊದಲು ನಾನು ಕೇಳುವಂಥ ಪ್ರಶ್ನೆ, ಅಂಬೇಡ್ಕರ್ ಫೋಟೋ ಇದೆ ಬರ್ತೀನಿ, ಇದ್ರೆ ಬರಲ್ಲ ಅಂತ. ಅಂಬೇಡ್ಕರಿಸಮ್ ಬಗ್ಗೆ ನಾನು ಅವ್ರನ್ನ ಕ್ಲಾಸಸ್ ಕೊಟ್ಟಿದ್ದೀನಿ. ಇವರು ಅಲೆಮಾರಿ ಸಮುದಾಯಗಳು ಅನೇಕ ಸಭೆಗಳಿಗೆ ಕರೀತಾರೆ ನನ್ನ. ಅಂಬೇಡ್ಕರ್ ಫೋಟೋ ಇದೆಯಾ, ಬರ್ತೀನಿ. ಅಂಬೇಡ್ಕರಿಸಮ್ ಬಗ್ಗೆ ಮಾತಾಡ್ಬೇಕಾ, ಬರ್ತೀನಿ. ಬ್ಯಾಕ್ವರ್ಡ್ ಕ್ಲಾಸಸ್ಸು ಅಂಬೇಡ್ಕರ್ಗೆ ನಮಗೆ ಸಂಬಂಧನೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಅವರು ಫಸ್ಟ್ ಹೇಳಿದ್ದು ಬರೀ ದಲಿತರಿಗೆ 18% ಕೊಟ್ಟಿದ್ದಾರೆ, ನಿಮಗೆ 32% ಕೊಟ್ಟಿದ್ದಾರೆ ಅಂತ ಫಸ್ಟ್ ಹೇಳಿದವ್ರು ನಾನು ಕರ್ನಾಟಕದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್. ಹಾಗಾಗಿ ಅಂಬೇಡ್ಕರ್ನ ನೀವು ಎಲ್ಲಿವರೆಗೂ ತಾಯಿ ಅಂತ ನೋಡಲ್ವೋ ಅಲ್ಲಿವರೆಗೂ ಕೂಡ ನಿಮ್ಗೆ ಒಳ್ಳೇದಾಗಲ್ಲ ಅಂತ ಹೇಳ್ತೀನಿ. ಹಾಗಾಗಿ ನಾನು ಬೇರೆ ಸಮುದಾಯಗಳಿಗೂ ಕೂಡ ಅಂಬೇಡ್ಕರ್ನ ತಗೊಂಡೋಗ್ತಾ ಇದ್ದೀನಿ, ನನ್ನ ಬರಹಗಳ ಮೂಲಕ, ನನ್ನ ಭಾಷಣಗಳ ಮೂಲಕ ನಾನು ತಗೊಂಡೋಗ್ತಾ ಇದ್ದೀನಿ. ಸರ್, ಇವತ್ತು ಪ್ರಸ್ತುತ ಧರ್ಮ ರಾಜಕಾರಣ, ಕೋಮುವಾದ ರಾಜಕಾರಣ ನಡೀತಾ ಇದೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಅಲ್ಲ, ಧರ್ಮ ರಾಜಕಾರಣವನ್ನು, ಕೋಮುವಾದಿ ರಾಜಕಾರಣವನ್ನು ನಾವು ನಿರಾಕರಿಸಿ ಭಾಳ ವರ್ಷ ಆಯಿತು. ಯಾವಾಗ ಅಂಬೇಡ್ಕರ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ವೋ ಆವತ್ತೇ ಇದನ್ನೆಲ್ಲವನ್ನು ಕೂಡ ನಿರಾಕರಿಸಿದ್ದೀವಿ ಅಂತ. ಬಹುಶಃ ನಾವಿವತ್ತು ಮಾಡಬೇಕಾದಂಥದ್ದು, ಕಾಂಚೀರಾಮ್ ಸಾಹೇಬ್ರದ್ದು ಒಂದು ಮಾತು ನನಗೆ ಭಾಳ ಇಷ್ಟ ಆಗುತ್ತೆ. ನಾವು ಇವತ್ತು ಜಾತಿ ವಿನಾಶದ ಕಡೆ ಹೋಗೋದಕ್ಕಿಂತಲೂ ಕೂಡ ಅದು ಭಾಳ ಕಷ್ಟ. ಜಾತಿ ವಿನಾಶ, ಜಾತಿಗಳನ್ನು ಕಟ್ಟುವಂಥ ಕೆಲಸಗಳಿಗೆ ಹೋಗಬೇಕು. ಒಂದು ಜಾತಿ ಇನ್ನೊಂದು ಜಾತಿಗಳ ಜೊತೆ ಕಟ್ಟಿ ನಾವು ರಾಜಕಾರಣ ಮಾಡಬೇಕಾದಂಥ ಕೆಲಸವನ್ನು
ಕಾಂಶಿರಾಮ್ ಸಾಹೇಬ್ರು ಹೇಳಿದ್ರಲ್ಲ, ಅದನ್ನು ನಾನು ನಂಬಿದ್ದೀನಿ. ಹಾಗಾಗಿ ಇವತ್ತು ಎಲ್ಲ ತಳ ಸಮುದಾಯಗಳು ಒಂದಾಗಿ ನಾವು ಈ ಧರ್ಮ ರಾಜಕಾರಣ, ಮತೀಯ ರಾಜಕಾರಣ ಮಾಡ್ತಾ ಇದ್ದಾರಲ್ಲ, ಅವ್ರ ವಿರುದ್ಧ ನಾವು ಒಂದಾಗಿ ನಿಲ್ಲಬೇಕಾಗಿದೆ. ನಮಗೆ ಬೇಕಾಗಿರೋ ಏಕೈಕ ಸಿದ್ಧಾಂತ ಅದು ಅಂಬೇಡ್ಕರ್ ಸಿದ್ಧಾಂತ ಆಗಬೇಕಾಗಿದೆ ಅಷ್ಟೇ. ಮೋದಿಗೂ ಹಿಟ್ಲರ್ಗೂ ಏನಾದರೂ ವ್ಯತ್ಯಾಸ ಇದೆಯಾ ಸರ್? ಏನು ವ್ಯತ್ಯಾಸ ಇಲ್ಲ, ಫೋಟೋ ಬೇರೆ ಅಷ್ಟೇ. ಸರ್ ಅದು ಸರ್ 60-70 ವರ್ಷಗಳಿಂದ ಕಾಂಗ್ರೆಸ್ಸು ಅಧಿಕಾರ ನಡೆಸ್ಕೊಂಡು ಬರ್ತಾ ಇದೆ. ಅದರ ಸಾಧನೆ ಮತ್ತು ವೈಫಲ್ಯಗಳ ಬಗ್ಗೆ ಏನು ಹೇಳ್ತೀರಾ? ಕಾಂಗ್ರೆಸ್ಸಲ್ಲಿ ನೋಡಿ, ಒಂದನ್ನು ನನಗೆ ಮತ್ತೆ ನಾನು ಅಂಬೇಡ್ಕರ್ನೇ ಕೋಟ್ ಮಾಡಿದ್ದೀನಿ. ನಮಗೆ ಸ್ವತಂತ್ರ ಸಿಕ್ಕಿದ್ದು ಭಾರತ ದೇಶಕ್ಕಲ್ಲ. ನನ್ನ ಪ್ರಕಾರ ಸ್ವತಂತ್ರ ಸಿಕ್ಕಿದ್ದು ಅಪ್ಪರ್ ಕ್ಯಾಸ್ಟ್ಗಳಿಗೆ, ಬ್ರಾಹ್ಮಣ ಬನಿಯಾಗಳಿಗೆ ಸ್ವತಂತ್ರ ಸಿಕ್ಕಿತ್ತು. ಕಾಂಗ್ರೆಸ್ ಯಾರ್ದು? ಬ್ರಾಹ್ಮಣ ಬನಿಯಾಗಳ ಪಕ್ಷ ಅದು. ಆ ಬ್ರಾಹ್ಮಣ ಬನಿಯಾಗಳ ಪಕ್ಷದಲ್ಲಿ ಇನ್ನೇನನ್ನು ನೀವು ನಿರೀಕ್ಷೆ ಮಾಡ್ತೀರಿ? ಅದು ಬಿ ಜೆ ಪಿಯ ಇನ್ನೊಂದು ಮುಖ. ಅವರಿಬ್ಬರದು ಕೂಡ ಜೆಂಡಾ ಬೇರೆ, ಅಜೆಂಡಾ ಒಂದೇ, ಬಾವುಟಗಳು ಮಾತ್ರ ಬೇರೆ ಬೇರೆ ಅಷ್ಟೇ. ಇಬ್ಬರು ಅಜೆಂಡಾನು ಒಂದೇನೆ ನನ್ನ ಪ್ರಕಾರ. ಹಾಗಾಗಿ ಕಾಂಗ್ರೆಸ್ ಅಂತ ಪಕ್ಷದಿಂದ ನಾವು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಅದರಲ್ಲೂ ಕೂಡ ಕಾಂಗ್ರೆಸ್ನ ಅತಿ ಹೆಚ್ಚು ನಂಬಿಕೊಂಡು ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ತುಂಬಿದಂತಹ ದಲಿತ ಸಮುದಾಯ ಇದೆಯಲ್ಲ, ಆ ದಲಿತ ಸಮುದಾಯಕ್ಕಾದಷ್ಟು ವಂಚನೆ ಮತ್ತು ಮೋಸ ಇನ್ಯಾರಿಗೂ ಆಗಿಲ್ಲ. ಆದರೆ ಈಗಿನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವ್ರನ್ನ ಬಿ ಜೆ ಪಿಯವ್ರು ನೋಡಿದ್ಮೇಲೆ ಅವರೇ ಮೇಲೇನೋ ಅನ್ನೋ ಥರ ಆಗಿಬಿಟ್ಟಿದೆ. ನಮ್ಮ ಸ್ಥಿತಿ ಹೆಂಗಾಗಿದೆ ಅಷ್ಟೇ. ಸದ್ಯದ ಮಾಧ್ಯಮಗಳ ವರ್ತನೆ ಬಗ್ಗೆ ಏನು ಹೇಳ್ತೀರಾ ಸರ್? ಏನು ಅದೇ ಕಾಂಗ್ರೆಸ್ಗೆ ಹೇಳಿದೆ ಮಾಧ್ಯಮಗಳಿಗೂ ಹೇಳಬೇಕಾಗತ್ತೆ. ಯಾಕಂದರೆ ಅಲ್ಲ ಸರ್, ಸಂವಿಧಾನದ 4ನೇ ಅಂಗ ಮಾಧ್ಯಮಗಳು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಆದಮೇಲೆ ಮಾಧ್ಯಮ ರಂಗನೂ ಅದೇ ಸ್ಥಾನದಲ್ಲಿ ಬರುತ್ತೆ ಅನ್ನೋ ಇಲ್ಲ. ಮಾಧ್ಯಮ ರಂಗ, ನಾನು ಲಂಕೇಶ್ವರಿಗೆ ಕೆಲಸ ಮಾಡಿ ಬಂದಿರೋನು, ಅದು 2 ದಶಕಗಳ ಕಾಲ. ಮಾಧ್ಯಮ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಓಲೈಕೆಯ ಮಾಧ್ಯಮ ಆಗಿದೆ, ಜಾತಿಗ್ರಸ್ತ ಮಾಧ್ಯಮ ಆಗಿದೆ. ಉಳ್ಳವರ ಸೊತ್ತಾಗಿದೆ. ಬ್ರಾಹ್ಮಣಿಸಮ್ಮಿಂದ ಅದು ಹೊರಗಡೆ ಬಂದೇ ಇಲ್ಲ. ಅದು ಇವತ್ತು ಕೂಡ ಶೂದ್ರರ ಪತ್ರಿಕೆಗಳಲ್ಲಿರುವಂತಹ ಅನೇಕ ನಾನ್ ಬ್ರಾಹ್ಮಿಣ್ಸ್ನ ಇವತ್ತು ತೆಗಿತಾ ಇದ್ದಾರೆ. ಪ್ರತಿದಿನ ನನಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ. ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬ್ರಾಹ್ಮಣರನ್ನ ಹೊರತುಪಡಿಸಿ ನಾನ್ ಬ್ರಾಹ್ಮಿಣ್ಸ್ನೆಲ್ಲ ತೆಗಿತಿದ್ದಾರೆ. ಅವರು ಒಕ್ಕಲಿಗರಾಗಿರ್ಬೋದು, ಲಿಂಗಾಯತರಾಗಿರ್ಬೋದು, ಕುರುಬರಾಗಿರ್ಬೋದು, ಹಿಂದುಳಿದ ವರ್ಗದವರಾಗಿರ್ಬೋದು, ಅವರು ತೆಗಿತಾ ಇದ್ದಾರೆ ಇವತ್ತು. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಬ್ರಾಹ್ಮಣಿಸಮ್ಮು ಕೆಲಸ ಮಾಡ್ತಾ ಇದೆ. ಬ್ರಾಹ್ಮಣಿಸಮ್ಗೆ ಮೂಲ ಧ್ಯೇಯ ಏನು? RSS. ಅದರ ಹೆಡ್ ಕ್ವಾರ್ಟರ್ಸ್ ಯಾವುದು? RSS ಕೆಲಸ ಮಾಡ್ತಾರೆ. ಆಡಳಿತ ಪಕ್ಷದ ಕನ್ನಡಿಯಾಗಬೇಕಿದ್ದ ಮಾಧ್ಯಮಗಳು ಆಡಳಿತ ಪಕ್ಷದ ನೆರಳಿನ ರೀತಿ ಕೆಲಸ ಮಾಡ್ತಾ ಇದೆ. ಏನು ಹೇಳ್ತೀರಾ? ಇದು ಆಡಳಿತ ಪಕ್ಷದ ನೆರಳಲ್ಲ, ಅವ್ರನ್ನ ಒತ್ಕೊಂಡು ಹೋಗುವಂಥ ಕೂಲಿ ಆಳುಗಳಾಗ್ಬಿಟ್ಟಿದ್ದಾರೆ. ಮಾಧ್ಯಮನ ನಾವು ಮಾಧ್ಯಮ ಅಂತ ಕರೆಯೋಕೆ ಆಗಲ್ಲ ಈಗ. ಯಾಕಂದರೆ ಅದು ಮಾಧ್ಯಮ ಅಲ್ಲ, ಅದು ಒಂದು ರೀತಿ ತುತ್ತೂರಿ, ಆಯಾ ಪಕ್ಷಗಳ ತುತ್ತೂರಿ ಅಷ್ಟೇ. ಸರ್, ನಿಮ್ಮ ಸಾಮಾಜಿಕ ಕ್ರಾಂತಿಯನ್ನು ನೋಡಿದ್ದೇನೆ ಮತ್ತು ಒಂದು ಸ್ವಲ್ಪ ಓದ್ಕೊಂಡಿದ್ದೇನೆ. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್? ನನಗೆ ಈಗ ನಾನು ಆಗಲೇ ಹೇಳ್ದಂಗೆ ನನಗೀಗ 65-66 ವರ್ಷ ಆಗ್ತಾಯಿದೆ. ನಾನೀಗ ಎಷ್ಟು ಸಾಧ್ಯವೋ ಅಷ್ಟು ಅಂಬೇಡ್ಕರಿಸಮ್ ಬಗ್ಗೆ ಬರೀಬೇಕು ಅಂತ. ಯಾಕಂದರೆ ಅಂಬೇಡ್ಕರಿಸಮ್ ಬಗ್ಗೆ ಕನ್ನಡದಲ್ಲಿ ಕೃತಿಗಳಿಲ್ಲ. ನೋಡಿ, ಈ ವಾಲ್ಯೂಮ್ಸ್ ಇದಾವಲ್ಲ, ಈ ಅಂಬೇಡ್ಕರ್ ವಾಲ್ಯೂಮ್ಗಳು ಅಲ್ಲಿ ಸರಿಯಾದ ಕನ್ನಡವನ್ನು ಬಳಸಿಲ್ಲ. ಭಾಳ ಬೇಸರ ಇದೆ ನನಗೆ ಅದರ ಬಗ್ಗೆ. ಜನಗಳಿಗೆ ನೀವು ನಿಮ್ಮ ಕೈಗೆ ಒಂದು ವಾಲ್ಯೂಮ್ ಕೊಟ್ಟಿದ್ದು ಅಂತ ಹೇಳಿದ್ರೆ ನಿಮ್ಗೆ 1 ಅವರ್ ಕೊಟ್ಟರು 10 ಪುಟ ಓದಲಿಕ್ಕಾಗಲ್ಲ. ಯಾಕಂದರೆ ಭಾಷೆ ಅಷ್ಟೇ ತೊಡಕಾಗಿದೆ. ಆದರೆ ಅಂಬೇಡ್ಕರ್ ಭಾಷೆ ತೊಡಕಾಗಿಲ್ಲ ಇಂಗ್ಲೀಷಲ್ಲಿ. ಅದನ್ನು ಜರ್ನಲಿಸಮ್ ಗೊತ್ತಿರುವಂಥವ್ರು ಮಾಡಬೇಕು ಟ್ರಾನ್ಸ್ಲೇಷನ್. ಲಿಟ್ರೇಚರ್ ಅವ್ರು ಮಾಡಿದ್ದು ಅಂತ ಹೇಳಿದ್ರೆ ಹಳೆಗನ್ನಡ ಗಿಳೆಗನ್ನಡ ಎಲ್ಲ ಹಾಕಿ ಅದನ್ನ ಹಾಳು ಮಾಡಿರ್ತಾರೆ. ಜರ್ನಲಿಸಮ್ ಗೊತ್ತಿರೋರು ಮಾಡಿದ್ರೆ ಜನಪರ ಭಾಷೆ ಇರುತ್ತೆ, ಜನಗಳಿಗೆ ತಲುಪಿಸುವಂಥ ಭಾಷೆ ಇರುತ್ತೆ. ಅದಕ್ಕೆ ಲೋಹಿಯಾನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ನಾವೆಲ್ಲ ಟ್ರಾನ್ಸ್ಲೇಟ್ ಮಾಡಿದ್ವಿ, ಅದು ಭಾಳ ಪಾಪ್ಯುಲರ್ ಆಯಿತು. ಆದರೆ ಅಂಬೇಡ್ಕರ್ನ ಮಾಡಿದಾಗ ಎಲ್ಲ ಈ ಕಾನೂನು ಇವರು ಕನ್ನಡದ ಪಂಡಿತರಿಗೆ ಕೊಟ್ಬಿಟ್ರು. ಕನ್ನಡದ ಪಂಡಿತರು ಅಕ್ಷರಕ್ಷ ಮಕ್ಕಿ ಅಂತಾರಲ್ಲ, ಹಂಗೆ ಇಳಿಸೋಕೆ ಶುರು ಮಾಡಿದ್ರು. ಹಾಗಾಗಿ ಅಲ್ಲಿ ಅರ್ಥನೇ ಇಲ್ದಂಗೆ ಆಗ್ಬಿಡ್ತು. ಬುದ್ಧಾಂಡಿಸ್ ದಮ್ಮ ಇದೆಯಲ್ಲ, ನಾನು ಇಲ್ಲಿ ಓದ್ಬಿಟ್ಟಿದ್ದೆ, ಇನ್ನು ಓದೋಕ್ಕಾಗಲ್ವೇನೋ ಅಂತ ತಿಳ್ಕೊಂಡ್ಬಿಡ್ತೆ ಕನ್ನಡದಲ್ಲಿ ಓದ್ಬಿಟ್ಟು, ಅಷ್ಟು ಕೆಟ್ಟದಾಗಿದೆ. ಆಮೇಲೆ ಈ ಇಂಗ್ಲೀಷಲ್ಲಿ ಟ್ರೈ ಮಾಡೋಣ ಅಂತೇಳಿ 1 ಪುಟ ಓದಿದೆ ಅಷ್ಟೇ ಅಂಬೇಡ್ಕರ್ ಅವ್ರದ್ದು. ನೇರವಾಗಿ ಇಂಗ್ಲೀಷಲ್ಲೇ ಓದಿದೆ.
ನಾನೇನು ಭಾಳ ಇಂಗ್ಲೀಷ್ ಹಿನ್ನೆಲೆಯಿಂದ ಬಂದವನಲ್ಲ, ನಾನು ಹಳ್ಳಿಗಾಡಿಂದ ಬಂದಿರೋದು. ಇಡೀ ಪುಸ್ತಕ ಓದಿಸ್ಕೊಂಡು ಹೋಗ್ಬಿಡು, ಅವ್ರ ಭಾಷೆ ಅಷ್ಟು ಸರಳವಾಗಿದೆ. ಇಲ್ಲಿ ಮಾಡ್ತಾರ ತಪ್ಪಿದೆ. ಹಾಗಾಗಿ ಅಂಬೇಡ್ಕರಿಸಮ್ನ ನಾವು ಬೆಳೆಸಬೇಕು, ಆಮೇಲೆ ನೆಕ್ಸ್ಟ್ ಜನ್ರೇಷನ್ಗೆ ತಗೊಂಡೋಗ್ಲಿಕ್ಕೆ ಏನು ಬೇಕೋ ಅದು ಮಾಡೋ ಅಷ್ಟು ಕೆಲಸ ಮಾಡೋಣ ಅಂತೀವಿ. ಸರ್, ಬಾಬಾ ಸಾಹೇಬ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ಜಸ್ಟ್ ಬೆಂಗಳೂರು ವಾಹಿನಿಗೆ ನೀವು ಏನು ಹೇಳೋಕ್ಕೆ ಇಷ್ಟ ಬೀಳ್ತೀರಾ? ನನ್ನ ಪ್ರಕಾರ ಬಾಬಾ ಸಾಹೇಬರಿಗೆ ಯಾವುದೇ ಮಿತಿಗಳಿಲ್ಲ. ಅವರು ಕುವೆಂಪು ಹೇಳಿದಾಗೆ ಅವರು ವಿಶ್ವಮಾನವ. ಬಾಬಾ ಸಾಹೇಬ್ರನ್ನ ಎಲ್ಲ ಸಮುದಾಯಗಳು ಅವ್ರನ್ನ ಒಪ್ಕೋಬೇಕಾಗುತ್ತೆ. ಇವತ್ತು ಈ ದೇಶಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ರನ್ನ ಒಪ್ಕೋಬೇಕು, ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೋಬೇಕು. ಯಾಕಂತಂದರೆ ಇವತ್ತು ಒಂದು ವಾಟರ್ ಡಿಸ್ಪ್ಯೂಟ್ ಬರುತ್ತೆ, ಆಂಧ್ರ ಪ್ರದೇಶಗೂ ನಮಗೂ ಅಥವಾ ತಮಿಳ್ನಾಡಿಗೂ ನಮಗೂ ಒಂದು ವಾಟರ್ ಡಿಸ್ಪ್ಯೂಟ್ ಬಂದಾಗ ಆ ವಾಟರ್ ಡಿಸ್ಪ್ಯೂಟ್ ಅಂತ ಸಂದರ್ಭದಲ್ಲೂ ಅವ್ರು ಹೇಳುವಂಥ ಮಾತು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ನೀರಿನ ಸಂಪರ್ಕ ಹೆಂಗಿರಬೇಕು ಅಂತ ಹೇಳಿದ್ರೆ ರೈಲ್ವೆ ಟ್ರ್ಯಾಕ್ಸ್ ಥರ ಇರಬೇಕಂತ. ಯಾವ ಅಡ್ಡಿ ಅಡಚಣೆ ಇಲ್ಲದೆ ಹೋಗುತ್ತಲ್ಲ ಟ್ರೈನು, ಹಂಗಿರಬೇಕು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರ ಜ್ಞಾನದ ಬಗ್ಗೆ, ಅವ್ರಿಗಿದ್ದಂಥ ಕಾಳಜಿ ಬಗ್ಗೆ, ಅವ್ರಿಗೆ ದೇಶವಾಗಿದ್ದಂತಹ ಒಂದು ಪ್ರೇಮದ ಬಗ್ಗೆ ಯೋಚನೆ ಮಾಡಿ. ನನ್ನ ಪ್ರಕಾರ ಭಾಳ ಅತಿ ದೊಡ್ಡ ದೇಶ ಪ್ರೇಮಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್. ಕಾಂಚೀರಾಮ್ ಸಾಹೇಬ್ರ ಬಗ್ಗೆ ಏನು ಹೇಳ್ತೀರಾ ಸರ್, ನಿಮ್ಮ ಅಭಿಪ್ರಾಯ ಏನು? ಸರ್, ನನಗೆ ಕಾಂಚೀರಾಮ್ ಸಾಹೇಬ್ರು ಹೆಂಗೆ ಕಾಣಿಸ್ತಾರೆ ಅಂತ ಹೇಳಿದ್ರೆ, ಅಂಬೇಡ್ಕರ್ನ ಸರಿಯಾಗಿ ಅರ್ಥ ಮಾಡಿಕೊಂಡಂತಹ, ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದಂತಹ ಏಕೈಕ ನಾಯಕ ಕಾಂಚೀರಾಮ್ ಸಾಹೇಬ್. ಇಡೀ ಇಂಡಿಯಾದಲ್ಲಿ ಅಂಬೇಡ್ಕರಿಸಮ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅಂಬೇಡ್ಕರ್ ಏನನ್ನು ಹೇಳಿದ್ರೋ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಭಾಳ 99.9% ಇಂಪ್ಲಿಮೆಂಟ್ ಮಾಡಿದಂಥವರು ಕಾಂಚೀರಾಮ್ ಸಾಹೇಬರು. ಹಾಗಾಗಿ ಈಸ್ ಎ ಗ್ರೇಟ್ ಅಂಬೇಡ್ಕರೈಟ್ ನನ್ನ ಪ್ರಕಾರ ಕಾಂಚೀರಾಮ್ ಸಾಹೇಬ್. ಸರ್, ಪ್ರಸ್ತುತವಾಗಿ ನೀವು ಯಾವ ರಾಜಕೀಯ ಪಕ್ಷದಲ್ಲಿ ಇದ್ದೀರಾ? ಇಲ್ಲ, ಯಾವ ಪಕ್ಷದಲ್ಲಿ. ಎಲ್ಲ ಪಕ್ಷಗಳವರು ಈ ಬ್ಯಾಕ್ವರ್ಡ್ ಇಶ್ಯೂಸ್ ಬಂದಾಗ ಕರೀತಾರೆ, ಮಾತಾಡ್ತಾರೆ, ಏನೋ ಒಂದು ಸಜೆಷನ್ ತಗೊಳ್ತಾರೆ. ಮೊನ್ನೆ ಕೂಡ ಯಡಿಯೂರಪ್ಪರು ಕರೆದಿದ್ರು, ಡಿ ಕೆ ಶಿವಕುಮಾರಿಗೆ ಹೇಳಿ ಕಳಿಸಿದ್ದಾರೆ. ಇದೆಲ್ಲ ಆಗುತ್ತೆ. ಹೋಗ್ತೀನಿ ಬ್ಯಾಕ್ವರ್ಡ್ಸ್ಗೆ ಅಥವಾ ಈ ಸಮುದಾಯಗಳಿಗೆ ಏನು ಒಳ್ಳೇದಾಗಬೇಕು ಅಂತ ಹೇಳ್ತೀನಿ, ಬರ್ತೀನಿ ಅಂದ್ಬಿಟ್ರೆ ನಾನೇನು ಅವ್ರನ್ನೇನು ದೊಡ್ಡ ಎನಿಮಿಗಳ ಥರ ನಾನು ಟ್ರೀಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸರ್ಕಾರ ನಡೀತಾ ಇದೆ. ಇವತ್ತು ಸರ್ಕಾರದಲ್ಲಿ ನಾವು ಯಾರಿದ್ದಾರೋ ಅವ್ರ ಜೊತೆ ಮಾತಾಡಬೇಕಾಗುತ್ತೆ. ಈಗ ನೋಡಿ, ಅಲೆಮಾರಿಗಳಿಗೆ ಈ ಕ್ವಾರಂಟೈನ್ ಟೈಮಲ್ಲಿ ಬೆನಿಫಿಟ್ಸ್ ಏನು ಕೊಟ್ಟೇ ಇರಲಿಲ್ಲ. ಕಡೆಗೆ ಸರ್ಕಾರಗಳಿಗೆ ಬರದೆ ಸರ್ಕಾರ ಜೊತೆ ಸಂಪರ್ಕ ಇಟ್ಕೊಂಡೆ ಮನೆಯಲ್ಲೇ ಇದ್ಕೊಂಡು ಎಲ್ಲ ಕರ್ನಾಟಕದ ಎಲ್ಲ ಅಲೆಮಾರಿಗಳಿಗೂ ಕೂಡ ನೆರವು ಕೊಡೋ ಥರ ವ್ಯವಸ್ಥೆ ಮಾಡಿಸ್ಲಿಕ್ಕೆ ಸಾಧ್ಯ ಆಯಿತು. ಮನೇಲಿ ಇದ್ಕೊಂಡೇ ಮಾಡಿದೆ ನಾನು ಇದನ್ನು. ಲೆಟರ್ಗಳು ಬರ್ಕೊಂಡು, ಫೋನ್ ಮಾಡಿಕೊಂಡು ಆ ಮಿನಿಸ್ಟ್ರಿಗಳಿಗೆ, ಸಿ ಎಮ್ಗೆ ಎಲ್ಲ ಮಾಡ್ಕೊಂಡು ಸಾಧ್ಯ ಆಯಿತು. ನಾವು ಅವ್ರನ್ನ ಎನಿಮಿಗಳು ಅಂದ್ಕೊಂಡು ಸುಮ್ಮನೆ ಇದ್ಬಿಡೋಕ್ಕೆ, ಯಾಕಂದ್ರೆ ನಮ್ಮ ಸರ್ಕಾರ ಅದು ಯಾವ ಪಾರ್ಟಿ ಆದರೂ ಆಗಿರಲಿ, ಅದು ನಮ್ಮ ಸರ್ಕಾರ. ನಾವು ಹಂಗೆ ನೋಡೋಕ್ಕಾಗಲ್ಲ. ಸರ್ಕಾರ ಸರ್ಕಾರ ಅಷ್ಟೇ. ಯಾಕಂದ್ರೆ ನಮ್ಮ ಟ್ಯಾಕ್ಸಿಂದ ನಡೀತಾ ಇರೋಂಥದ್ದು. ಆ ಸರ್ಕಾರ ಇದೆ ಅಂತೇಳಿ ಸರ್ಕಾರ ಕೊಟ್ಟು ನೀರು ಕೊಡದೆ ಇದ್ಬಿಡ್ತೀವ ನಾವಿವತ್ತು, ಸರ್ಕಾರ ಕೊಟ್ಟು ಕರೆಂಟ್ನ ಯೂಸ್ ಮಾಡದೆ ಇದ್ಬಿಡ್ತೀವ. ನಾನ್ಸೆನ್ಸ್ ಅದು. ನಾವು ಯೋಚನೆ ಮಾಡಬೇಕಾದ್ರೆ ಪೊಲಿಟಿಕಲಿ ಯೋಚನೆ ಮಾಡೋದು ಬೇರೆ. ಆದರೆ ಒಂದು ಸರ್ಕಾರವಾಗಿ ನಾವು ನೋಡಬೇಕಾದ್ರೆ ನಮ್ಮ ಸರ್ಕಾರದಂತೆ ನೋಡಬೇಕು. ಅದು ಯಾವ ಪಕ್ಷದ ಸರ್ಕಾರ ಇದ್ರೂ ಪರವಾಗಿಲ್ಲ. ಯಾಕಂದ್ರೆ ನಮ್ಮ ಜನಕ್ಕೆ ಅದು ಬೇಕು. ನಮ್ಮ ಜನಕ್ಕೆ ಸರ್ಕಾರದಿಂದ ಕೊಡಬೇಕು. ನಾನು ನೆರವು ಕೊಟ್ಟರೆ ನಮ್ಮ ಮನೇಲಿರುವಂಥ 10 kg ಅಕ್ಕಿನಲ್ಲಿ ನಾನು 5 kg ಕೊಟ್ಬಿಡ್ಬೋದಪ್ಪ. ಸರ್ಕಾರ ಕೊಟ್ಟರೆ 5 ಲಕ್ಷ ಜನಕ್ಕೆ ಕೊಡ್ಬೋದು. ಅಷ್ಟೇ ವ್ಯತ್ಯಾಸ. ಅದು ನನ್ನ ಟ್ಯಾಕ್ಸ್ ಮನಿನೇ, ನಿಮ್ಮ ಟ್ಯಾಕ್ಸ್ ಮನಿನೇ ಅದು. ಏನು ಸರ್ಕಾರ ಅವರ ಅಪ್ಪನ ಮನೆಯಿಂದ ತಂದು ಕೊಟ್ಟಿದ್ದಲ್ಲ ಇಲ್ಲಿರೋ ನಾಯಕರದ್ದು. ಹಾಗಾಗಿ ನಮ್ಮ ಟ್ಯಾಕ್ಸ್ ಮನಿನ ನಾವು ನಮ್ಮ ಜನಗಳಿಗೆ ತಲುಪೋದಕ್ಕೆ ಏನು ಬೇಕೋ ಅದು ಮಾಡಿಕೊಳ್ಳಬೇಕು, ಯಾವುದಾದ್ರೂ ಸರ್ಕಾರ ಆಗಿರಲಿ. ಸರ್, ಈ ದೇಶದ ದಲಿತ ಮತ್ತು ಶೂದ್ರ ಚಳುವಳಿಗೆ ನೀವು ತುಂಬ ಮಹತ್ತರವಾದ ಕೊಡುಗೆಯನ್ನು ಕೊಟ್ಟಿದ್ದೀರಾ. ಶೂದ್ರ ಮತ್ತು ದಲಿತ ಚಳುವಳಿಗೆ ಎಂದಾದರೂ ಈ ಚಳುವಳಿಗೆ ನಾನು ದ್ರೋಹ ಮಾಡಿದೆ ಅಂತ ಅನಿಸಿದೆಯಾ ನಿಮಗೆ? ನನಗೆ ಇತ್ತೀಚೆಗೆ ಒಂದು ಸ್ವಲ್ಪ ನೋವಾಗ್ತಾ ಇದೆ. ಯಾರೋ ಕೆಲವರು ಕಿಡಿಗೇಡಿಗಳೇನೋ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಪ್ರಶ್ನೆ ಕೇಳಿ, ನಾನು ಒಪ್ಕೊಳ್ತೀನಿ. ಈಗ ಸಂವಿಧಾನ ನಂದು ರಿಲೀಸ್ ಆದಮೇಲೆ ನೀವು ಓದ್ಬಿಟ್ಟು ಸಂವಿಧಾನದಲ್ಲಿ ಇಂಥ ತಪ್ಪು ಮಾಡಿದಿರಿ ನೀವು, ನಾನ್ಸೆನ್ಸ್ ರೀ ನೀವು ಅಂತ ಹೇಳಿ ನಾನು ಒಪ್ಕೊಳ್ತೀನಿ, ಕ್ಷಮೆ ಕೇಳ್ತೀನಿ. ಸಂವಿಧಾನ ಇನ್ನೂ ಪ್ರಕಟಣೆ ಆಗಿಲ್ಲ, ಇನ್ನೂ 15 ದಿವಸ ಇದೆ ಸಂವಿಧಾನ ಪ್ರಕಟ ಆಗೋಕ್ಕೆ. ಆಗಲೇ ನೀನು ಸಂವಿಧಾನದ ಹಿಂಗಿದೆ ಹಂಗಿದೆ ಅಂತ ಮಾತಾಡ್ಬಿಟ್ರೆ ಅದೇನು ಹೇಳಿ ನಾನು? ಅಂದರೆ ಪ್ರಿಜಿಡಿಸ್, ಅದು ಪೂರ್ವಗ್ರಹ. ಹಾಗಾಗಿ ಇತ್ತೀಚೆಗೆ ಒಂದು ಸ್ವಲ್ಪ ನೋವನ್ನು ನಾನು ಅನುಭವಿಸ್ತಾ ಇದ್ದೀನಿ. ಯಾಕಂತಂದರೆ ಏನೂ ತಪ್ಪು ಮಾಡಿದೆ. ಈಗ ನೀವೊಂದು ಅಪಾದನೆ ಮಾಡಿದ್ದು ಅಂತ ಹೇಳಿದ್ರೆ, ಗುರುತರವಾದ ಅಪಾದನೆ ಮಾಡಿದಾಗ ಅಲ್ಲೊಂದು ಮೆಟೀರಿಯಲ್ ಬೇಕು, ಅಲ್ಲೇನಾದರೂ ಇರಬೇಕಲ್ಲಿ. ಈಗ ನಾನು ಎಲ್ಲವನ್ನೂ ಪ್ರೂವ್ ಮಾಡಿ ಅಂತ ಕೇಳ್ತೀನಿ, ಪ್ರೂವ್ ಮಾಡ್ತಾರೆ. ಏನು ಬೇಕಾದ್ರೆ ಹೇಳ್ಬಿಡ್ಬೋದಲ್ಲ, ವಿಧಾನಸೌಧ ಕದ್ದು ಬಿಡ್ತಾರೆ ದ್ವಾರಕಾದ ಅಂತ ಹೇಳ್ಬಿಡ್ಬೋದಲ್ಲ. ಹೆಂಗೆ ಪ್ರೂವ್ ಮಾಡ್ತೀರಿ ಅದನ್ನ? ಹಂಗೆ ನಾನು ಹೇಳುವಾಗ
ಆಪಾದನೆ ಮಾಡೋವಲ್ಲೂ ಕೂಡ ಅದು ಸರಿಯಾಗಿ ಇದಿಟ್ಕೊಂಡು ಡಾಕ್ಯುಮೆಂಟೇಷನ್ ಇಟ್ಕೊಂಡು ಮಾಡಿ. ಈಗ ಅಂಬೇಡ್ಕರ್ ಅಭಿವೃದ್ಧಿ ಇದ್ರದ್ದು ಹೇಳಿದ್ರಲ್ಲ ನೀವು, ಸಂಶೋಧನಾ ಕೇಂದ್ರದ್ದು, ಅಲ್ಲಿ ಬಂದಿರೋದೇ ಪುಸ್ತಕಗಳು. ಅಲ್ಲಿ ಅವರು ಒಬ್ಬೊಬ್ರಿಗೆ 3.5 ಲಕ್ಷ ಕೊಟ್ಟಿದ್ದಾರೆ. ನಾನು ಇದು ಅಂತ ಹೇಳ್ಬಿಟ್ಟು ನನಗೆ 1.5 ಲಕ್ಷ ಕೊಟ್ಟಿದ್ದಾರೆ ಅಂದ್ಬಿಟ್ರೆ ಅಲ್ಲಿ ಕೋಟ್ಯಾಂತರ ರೂಪಾಯಿ ಏನು ತಿಳಿದ್ರೆ ಹಿಂಗೆ ಆಗುತ್ತೆ, ನಗು ಬರುತ್ತೆ. ಆದರೆ ಏನಾಗ್ಬಿಡುತ್ತೆ ಗೊತ್ತಾ, ಇದರಿಂದ ಸಮಸ್ಯೆ ಆಗೋದೇನು ಅಂತಂದರೆ ಮುಂದಿನ ಕೆಲಸಗಳ ಗಟ್ಟಿ ಆಗುತ್ತೆ. ಈಗ ಇನ್ನೂ 39 ಸಮುದಾಯಗಳಿದ್ದಾವೆ, ಅವುಗಳು ಪುಸ್ತಕಗಳು ತರಬೇಕು. ಈಗ ಇದೊಂದು ಪುಸ್ತಕ ಬಂದಿದ್ದರಿಂದ ಎಷ್ಟು ಅನುಕೂಲ ಆಯಿತು ಅಂತ ಹೇಳಿದ್ರೆ, ಯಾವನೊಬ್ಬ ತಹಸೀಲ್ದಾರು ನೀವು ಯಾವ ಜಾತಿರಿ, ಯಾವುದು ಇದು ಹೆಸರೇ ಕೇಳಿಲ್ಲ, ಹಳ್ಳ್ಯಾರೇನ್ರಿ ನೀವು, ಹಳ್ಳ್ಯಾರಂದ್ರೆ ಎಲ್ಲರೂ ಇದ್ದಾರೆ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಈ ಪುಸ್ತಕ ತಗೊಂಡು ಹೋದರೆ ಅದರಲ್ಲಿ ಎತ್ನಗ್ರಾಫಿಕಲ್ ಸ್ಟಡಿ ಇದೆ. ಆ ಪುಸ್ತಕದಲ್ಲಿ ಅವರ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಇದೆ, ಕಲ್ಚರಲ್ ಬ್ಯಾಕ್ಗ್ರೌಂಡ್ ಇದೆ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇದೆ. ಈ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಇಟ್ಕೊಂಡು ಒಂದು ಪುಸ್ತಕ ಬರೆದಂಥ ಸಂದರ್ಭದಲ್ಲಿ ಒಬ್ಬ ತಹಸೀಲ್ದಾರು ಅದನ್ನ ನಿರಾಕರಿಸ್ಲಿಕ್ಕಾಗಲ್ಲ. ಒಬ್ಬ ಕಡು ಬಡವನಿಗೆ, ಒಬ್ಬ ಅಲೆಮಾರಿಗೆ ಒಂದು ಜಾತಿ ಸರ್ಟಿಫಿಕೇಟ್ ಸಿಗುತ್ತೆ. ಅವ್ನಿಗೆ ಜಾತಿ ಸರ್ಟಿಫಿಕೇಟ್ ಸಿಗೋದ್ರಿಂದ ಅವ್ನ ಮಗನಿಗೆ ಸ್ಕೂಲಲ್ಲಿ ಎಂಟ್ರಿ ಸಿಗುತ್ತೆ. ನಾವು ಯೋಚನೆ ಮಾಡಬೇಕಾದ್ರೆ ಆ ಮೂಲಕ್ಕೆ ಹೋಗಬೇಕು. ಒಂದು ಸಣ್ಣ ಪುಸ್ತಕದಿಂದ ಆಗುವಂಥ ಅನುಕೂಲ ಇದೆಯಲ್ಲ, ಆ ಮೂಲಕ್ಕೆ ಹೋಗಬೇಕು. ಇದು ಯಾಕಂದರೆ ಪಟ್ಟಿಯಲ್ಲೇ ಇಲ್ಲ. ಅದು ನಿಮ್ಗೆ ಪಟ್ಟಿಯಲ್ಲೇ ಇಲ್ಲ ರೀ ಅಂತ ಹೇಳ್ತಾರೆ ತಹಸೀಲ್ದಾರು. ನೋಡಿ ಸರ್ ಪುಸ್ತಕ ಓದಿ, ಈ ಪುಸ್ತಕದಲ್ಲಿ ನಾವೆಲ್ಲ ಬರ್ತೀವಿ ನೋಡಿ ಅಂತ ಹೇಳಿದಾಗ ಕ್ಲೀನಾಗಿ ಅದರ ಡೀಟೇಲ್ಸ್ ಸಿಗುತ್ತೆ. ಡೀಟೇಲ್ಸ್ ಸಿಕ್ಕಿದಾಗ ಅವ್ನಿಗೊಂದು ಸರ್ಟಿಫಿಕೇಟ್ ಕೊಡೋಕ್ಕಾಗುತ್ತೆ. ಒಂದು ಸರ್ಟಿಫಿಕೇಟ್ ಕೊಟ್ಟರೆ ಸರ್ಕಾರದಿಂದ ಬೆನಿಫಿಟ್ ಸಿಗುತ್ತೆ. ಎಷ್ಟೋ ಜನ ಅಲೆಮಾರಿ ಮಕ್ಕಳಿಗೆ ಜಾತಿ ಸರ್ಟಿಫಿಕೇಟ್ ಇಲ್ಲದೆ ಸ್ಕೂಲ್ಗೆ ಸೇರಿಸಿಲ್ಲ ಗೊತ್ತಾ. ನಾನು ಹೇಳಿದ್ನಲ್ಲ, ಎಮ್ಮೆಗೆ ಶೇವಿಂಗ್ ಮಾಡುವಂತಹ ಜಾತಗಾರರಿದ್ದಾರೆ ಪಾಪ. ಆ ಜಾತಗಾರ ಮಕ್ಕಳಿಗೆ ಯಾರು ಸ್ಕೂಲಿಗೆ ಸೇರಿಸ್ತಾರೆ? ಕಿವಿಯಲ್ಲಿ ಗೂಗೆ ತೆಗೆಯುವಂಥ ಗ್ಯಾರೆ ಅಂತ ಒಂದು ಸಮುದಾಯ, ಆ ಮಕ್ಕಳನ್ನು ಯಾರು ನೋಡಿರ್ತಾರೆ? ಆ ಮಕ್ಕಳಿಗೆ ಯಾವ ಹಾಸ್ಟೆಲಲ್ಲಿ ಸೀಟ್ ಕೊಡ್ತಾರೆ? ಅವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಹಾಸ್ಟೆಲ್ ಸೀಟ್ ಸಿಗುತ್ತಾ? ಅವ್ರಿಗೊಂದು ಬೆನಿಫಿಟ್ ಸಿಗುತ್ತಾ? ಒಂದು ರೇಷನ್ ಕಾರ್ಡ್ ಸಿಗುತ್ತಾ? ಒಂದು ಆಧಾರ್ ಕಾರ್ಡ್ ಸಿಗುತ್ತಾ? ಇದನ್ನು ನಾವು ಯೋಚನೆ ಮಾಡಬೇಕು. ಅದೊಂದು ಪುಸ್ತಕದಿಂದ, ಆ ಪುಸ್ತಕದಿಂದ ಎಷ್ಟು ತಿಂದಾಕಿದ್ದೀವಿ ಅಂತ ಯೋಚನೆ ಮಾಡೋದು. ಸರ್, ದ್ವಾರಕಾನಾಥ್ ಸರ್ ಅವರು ಹಿಂದೂ ಧರ್ಮದಲ್ಲೇ ಇದ್ದೀರಾ? ಹಿಂದೂ ಧರ್ಮವನ್ನು ನಂಬ್ತೀರಾ? ಇಲ್ಲ, ನಾನೀಗ ಯಾವ ಧರ್ಮದಲ್ಲೂ ಇಲ್ಲ. ಹೆಂಗೆ ಸರ್, ಯಾವುದೂ ಇಲ್ಲ ಅಂತಂದರೆ ಹಿಂಗೆ? ಅಂಬೇಡ್ಕರ್ ಧರ್ಮ, ಬಾಬಾ ಸಾಹೇಬ್ರ ಧರ್ಮ. ಯಾಕಂದರೆ ಬಾಬಾ ಸಾಹೇಬರು ಕೂಡ ಅವರು ಯಾವ ಧರ್ಮಕ್ಕೂ ಸೇರಲಿಲ್ಲ. ಕಡೆಯಲ್ಲಿ ಒಂದು ಸಾಂಕೇತಿಕವಾಗಿ ಬುದ್ಧ ಧರ್ಮನ ಅವ್ರು ಆರಿಸ್ಕೊಂಡು ಹೋಗೋದು ಬಿಟ್ಟರೆ, ಮೂಲತಃ ಅವರೊಂದು ಮಾತು ಹೇಳ್ತಾರೆ, ಭಾಳ ಚೆನ್ನಾಗಿದೆ. ಧರ್ಮ ಹುಟ್ಟಿನಿಂದ ಬರಬಾರ್ದು, ಆಯ್ಕೆಯಿಂದ ಬರಬೇಕು. ಧರ್ಮನ ಆಯ್ಕೆ ಮಾಡೋದು ನಮ್ಮ ಕೈಯಲ್ಲಿರಬೇಕು. ಈಗ ನಾನು ಯಾವುದೋ ಒಂದು ಧರ್ಮ ನಾನು ಆಯ್ಕೆ ಮಾಡ್ಕೊಂಡ್ಬಿಡ್ತೀನಪ್ಪ, ನನ್ನ ಮಕ್ಕಳು ಬೇರೆ ಧರ್ಮ ಆಯ್ಕೆ ಮಾಡ್ರೆ ಮಾಡ್ಕೊಳ್ಳಿ ಬಿಡಿ, ಯಾಕಂದರೆ ಅವ್ರ ಆಯ್ಕೆ ಅದು, ಹುಟ್ಟಿನಿಂದ ಬರಬಾರ್ದು ಅನ್ನೋಂಥದ್ದು. ಆ ಮಾತು ನನಗೆ ಭಾಳ ಇಷ್ಟ ಆಯಿತು. ಹಾಗಾಗಿ ನಾನು ಮನುಷ್ಯ ಧರ್ಮ, ಮಾನವ ಧರ್ಮ, ಅಂಬೇಡ್ಕರ್ ಧರ್ಮ, ಕುವೆಂಪು ಧರ್ಮ, ವಿಶ್ವಮಾನವ ಅಂತ ಹೇಳ್ತಾರೆ ಆ ಧರ್ಮ. ಸರ್, ಇಂದಿನ ಯುವ ಪೀಳಿಗೆಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ನಾನು ಯುವ ಪೀಳಿಗೆಗೆ ಹೇಳೋದೇನಂತಂದರೆ, ಮತ್ತೆ ಬಾಬಾ ಸಾಹೇಬ್ರಿಗೆ ಕೋಟ್ ಮಾಡಿ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಮೊದಲು ನಮ್ಮ ಇತಿಹಾಸಗಳನ್ನು ಓದ್ಕೊಳ್ಳಿ. ನಮ್ಮ ಸಮುದಾಯಗಳ ಇತಿಹಾಸಗಳೇನು, ನಾವೆಲ್ಲಿಂದ ಬಂದ್ವಿ, ನಾವೇನನ್ನು ಮಾಡಬೇಕಾಗಿದೆ, ನಮ್ಮ ಕಾಳಜಿಗಳೇನು, ನಾವು ಮಾಡಬೇಕಾದ ಕೆಲಸಗಳೇನು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಅನ್ನೋ ಕಾರಣಕ್ಕೋಸ್ಕರ ಅವರು ಇತಿಹಾಸವನ್ನು ಮೊದಲು ಓದ್ಕೊಳ್ಳಿ, ವೈಜ್ಞಾನಿಕವಾಗಿ ಆಲೋಚನೆ ಮಾಡಲಿ. ಅಂಬೇಡ್ಕರ್ ಅಂತ ಒಂದು ಇಸಮ್ ಇದೆ. ಅದು ಅಂಬೇಡ್ಕರ್ ನನ್ನ ಪ್ರಕಾರ ಒಂದು ವ್ಯಕ್ತಿ ಅಲ್ವೇ ಅಲ್ಲ, ಅದೊಂದು ಇಸಮ್. ಅದು ಆ ಇಸಮನ್ನು ಓದ್ಕೊಂಡಿದ್ದು ಅಂತಂದರೆ ಇಡೀ ಜಗತ್ತಿನ ನಾಲೆಡ್ಜ್ ನಿಮ್ಗೆ ಬರುತ್ತೆ, ಭಾರತ ದೇಶದ ನಾಲೆಡ್ಜ್ ನಿಮ್ಗೆ ಬರುತ್ತೆ. ನೀವು ಹೆಂಗೆ ಒಬ್ಬ ಮನುಷ್ಯನ ಜೊತೆ ಹೆಂಗೆ ನೀವು ನಡವಳಿಕೆ ಮಾಡಬೇಕು ಅನ್ನೋಂಥ ಬರುತ್ತೆ. ಯಾಕಂತಂದರೆ ನಾನು ದಕ್ಷಿಣ ಆಫ್ರಿಕಾದ ಇದಕ್ಕೂ ಏನು ಅಲ್ಲಿ ರೇಷಿಯಲ್ ಕಾನ್ಫರೆನ್ಸ್ಗೆ ಹೋದಾಗ ನಮ್ಮನ್ನು ಅನೇಕ ಜನ ದೇಶಗಳವ್ರು ಕೇಳ್ತಾಯಿದ್ರು, ನೀವು ಜಾತಿನ ಹೆಂಗೆ ವರ್ಣಿಸ್ತೀರಿ, ಅಸ್ಪೃಶ್ಯತೆನ ಹೆಂಗೆ ವರ್ಣಿಸ್ತೀರಿ ಹೇಳಿ ಅಂತ ಹೇಳ್ತಾಯಿದ್ರು. ನಾವು ಹೆಂಗೆ ಹೇಳೋದು ಅವ್ರಿಗೆ? ಮುಟ್ಟಿಸ್ಕೊಳ್ಳಲ್ಲ ಅಂದರೆ ಹೆಂಗೆ? ಅವ್ರು ನಂಬಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವ್ರು ಅನುಭವಿಸಿಲ್ಲ. ಅಸ್ಪೃಶ್ಯತೆ ಅನುಭವನ ಹೆಂಗೆ ಕಟ್ಕೊಡ್ತೀರಿ ನೀವು? ಹೆಂಗೆ ನೀವು ಅದನ್ನ ಕಣ್ಣಿಗೆ ತೋರಿಸ್ತೀರಿ? ಅದಕ್ಕೆ ಬಣ್ಣ ಇದೆಯಾ, ವಾಸನೆ ಇದೆಯಾ, ಅದಕ್ಕೇನಾದ್ರು ಇದೆಯಾ ಅಂತ ನಮ್ಗೆ ಯಾರಿಗೂ ಅರ್ಥನೇ ಆಗಿರಲಿಲ್ಲ. ಅಲ್ಲಿಂದ ಬಂದ ಮೇಲೆ ಇತ್ತೀಚೆಗೆ ನಾನು ಬಾಬಾ ಸಾಹೇಬ್ಗೆ ಓದುವಾಗ ಅಸ್ಪೃಶ್ಯತೆನ ನೀವು ಹೆಂಗೆ ಗುರುತಿಡ್ತೀರಾ ಅಂತ ಹೇಳಿದಾಗ ಬಾಬಾ ಸಾಹೇಬ್ ಒಂದೇ ಶಬ್ದದಲ್ಲಿ ಹೇಳ್ತಾರೆ, ಯು ಮಸ್ಟ್ ಸಿ ದೇರ್ ಆ್ಯಟಿಟ್ಯೂಡ್. ಆ ಮನುಷ್ಯನ ನಡ್ಕೊಳ್ಳೋಕ್ಕೆ ಗೊತ್ತಾಗತ್ತೆ ಅಂತ. ಅದು ನಮ್ಗೆ ಗೊತ್ತೇ ಇರಲಿಲ್ಲ ಅಂಬೇಡ್ಕರ್ ಹೇಳೋರು. ವೀಕ್ಷಕರೇ, ಇದಿಷ್ಟು ಇವತ್ತು ನಾವು ದ್ವಾರಕಾನಾಥ್ ಸರ್ ಅವ್ರ ಜೊತೆ ಒಂದು ಸಂವಾದವನ್ನು ಮಾಡಿದ್ದೀವಿ. ಈ ವಿಷಯಗಳನ್ನೆಲ್ಲ ಅವರು ತುಂಬ ಒಳ್ಳೆಯ ವಿಷಯಗಳನ್ನು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ವಾಹಿನಿ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.